ಪರಮ ಗುರುಗಳನ್ನು ಸ್ಮರಿಸಿ ಸರ್ವರ ಅಂತರಂಗದಲ್ಲಿ ದೇದೀಪ್ಯಮಾನವಾಗಿ ಬೆಳಗುತ್ತಿರುವಂತಹ ಪರಮಾತ್ಮ ಚೈತನ್ಯಕ್ಕೆ ನಮಸ್ಕರಿಸಿ. ಗೋಷ್ಠಿಯ ನಿರ್ದೇಶಕರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ಈಗಾಗಲೇ ತಿಳಿಸಿರುವ ಹಾಗೆ ಈಗಿನ ಒಂದು ವಿಷಯ ವೀರಶೈವ ಸಿದ್ಧಾಂತದಲ್ಲಿ ಆತ್ಮ ಸಾಕ್ಷಾತ್ಕಾರದ ರಹಸ್ಯ ಅನ್ನುವಂಥದ್ದು. ಈ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕೆ ಒಂದೇ ಮಾರ್ಗ ಇಲ್ಲ ಅನ್ನೋದನ್ನ ನಾವು ಮೊದಲಿಂದನೂ ವಿಚಾರ ಮಾಡ್ತಾ ಬಂದಿದ್ದೇವೆ. ಹಲವಾರು ಮಾರ್ಗಗಳಿದೆ. ಹಲವಾರು ಮಾರ್ಗಗಳು ಅಂತ ನಾವು ಹೇಳ್ತಾ ಯಾವ ಮಟ್ಟಕ್ಕೆ ಹೋಗ್ಬೋದಪ್ಪ ಅಂತ ಹೇಳಿದ್ರೆ, ಪ್ರತಿ ವ್ಯಕ್ತಿಯು ತನ್ನದೇ ಆದಂತಹ ಒಂದು ಮಾರ್ಗವನ್ನ ಕಂಡುಕೊಳ್ಳೋ ಸ್ಥಿತಿಗೆ ಹೋಗ್ತಾನೆ. ಫೈನಲಿ ಕೊನೆಯ ಕಾಲಘಟ್ಟದಲ್ಲಿ ಅವನದೇ ಆದಂತಹ ಒಂದು ಮಾರ್ಗವನ್ನೇ ಆರಿಸ್ಕೊಂಡ್ಬಿಡ್ತಾನೆ, ಆ ಸ್ಥಿತಿಗೆ ಹೋಗ್ತಾನೆ. ಆದ್ರೂ ಇಲ್ಲಿ ಕೆಲವಾರು ಮಾರ್ಗಗಳನ್ನ ಅಥವಾ ಸಿದ್ಧಾಂತಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ, ಸುಲಭ ಮಾಡಿ ಕೊಟ್ಟಿದ್ದಾರೆ ನಮಗೆ. ಅದರಲ್ಲಿ ಕೆಲವು ಮಾರ್ಗಗಳನ್ನ ನಾವು ನಿನ್ನೆಯಿಂದ ಈಗ ನೋಡ್ತಾ ಇದ್ದೀವಿ. ನಮ್ಮ ಥಿಯಾಸಫಿನಲ್ಲಿ ಬರತಕ್ಕಂತಹ ಒಂದು ಯೋಗ ಮಾರ್ಗ ಅಂದ್ರೆ ಶಿಷ್ಯಾಪಥ, ದೀಕ್ಷಾಪಥ, ಅದ್ರ ವಿಷಯವನ್ನ ನಾವು ಪ್ರಸ್ತಾಪ ಮಾಡಿದ್ವಿ. ಈಗ ವೀರಶೈವ ಸಿದ್ಧಾಂತದಲ್ಲಿ ಆತ್ಮ ಸಾಕ್ಷಾತ್ಕಾರಕ್ಕೆ ಯಾವ ಒಂದು ಮಾರ್ಗವನ್ನು ಇಟ್ಟಿದ್ದಾರೆ ಅನ್ನುವಂಥದ್ದು ಇಂದಿನ ಒಂದು ಉಪನ್ಯಾಸದ ವಿಷಯ. ಈ ನಮ್ಮ ಭಾರತೀಯ ದರ್ಶನಗಳಲ್ಲಿ ಒಂದು ಬಹಳ ಕ್ರಾಂತಿಕಾರಿ ದರ್ಶನವೇ ಈ ಷಟ್ಸ್ಥಲ ಸಿದ್ಧಾಂತ ಅಂತ ಹೇಳಬಹುದು. ಅಲ್ಲಿ ಹೆಸರೇ ಹೇಳ್ತಾ ಇದೆ, ಷಟ್ ಸ್ಥಳ ಅಂದ್ರೆ 6 ಸ್ಥಳಗಳು, ಹಂತಗಳು, ಮಟ್ಟಗಳು. ಷಟ್ ಸ್ಥಳ ಅಂದ್ರೆ 6 ಮಟ್ಟಗಳು ಅಂತೇಳಿ. ಇದನ್ನು ನಾವು ನಮ್ಮ ಥಿಯಾಸಫಿಗೆ ಕೂಡ ಅನ್ವಯ ಮಾಡಿಕೊಳ್ಳೋದಾದ್ರೆ 6ರಲ್ಲಿ ಈ ಮೊದಲನೇ ಸ್ಥಳವನ್ನ ನಾವು ಶಿಷ್ಯ ಪಥ ಅಂತ ತೆಗೆದುಕೊಂಡ್ರೆ, ಮೊದಲನೇ ಪಥ ಇದೆ, ಮೊದಲನೇ ಹಂತ ಇದೆಯಲ್ಲ, ಇದನ್ನ ನೋಡಿ ಶಿಷ್ಯ ಪಥ. ಅದರಲ್ಲಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂದ್ರೆ, ಈಗ ಶಿಷ್ಯ ಪದದಲ್ಲೂ ಕೂಡ ಇಲ್ಲಿ ಏನ್ ಬಂತು, ನಮ್ಮ ಥಿಯಾಸಫಿನಲ್ಲಿ ಏನ್ ಬಂತು, ಉಮೇದುವಾರಿ ಶಿಷ್ಯ, ಸ್ವೀಕೃತ ಶಿಷ್ಯ, ಗುರುಪುತ್ರ, ಹೀಗೆ ಹಂತಗಳು ಬರುತ್ತೆ. ಇಲ್ಲೂ ಕೂಡ ಒಂದೊಂದು ಸ್ಥಳದಲ್ಲಿ ಮತ್ತೆ ಉಪಹಂತಗಳು ಕೂಡ ಬರುತ್ತೆ. ಭಕ್ತ, ಭಕ್ತನ ಮಹೇಶ, ಭಕ್ತನ ಪ್ರಸಾದಿ, ಭಕ್ತನ ಪ್ರಾಣಲಿಂಗಿ. ಇಲ್ಲಿ ನಮ್ಮಲ್ಲಿ ಏನು 7 ಉಪಹಂತ, ಪ್ರತಿ ಒಂದು ದೇಹದ ಮಟ್ಟದಲ್ಲಿ ಮಾತನಾಡುವಾಗ 7 ಉಪಲೋಕ ಅಂತೀವಲ್ಲ, ಇಲ್ಲಿ ಒಂದೊಂದು ಸ್ಥಳದಲ್ಲಿ ಮತ್ತೆ 6 ಉಪಸ್ಥಳಗಳು ಬರುತ್ತೆ. ಭಕ್ತ, ಭಕ್ತನ ಭಕ್ತ, ಭಕ್ತನ ಮಹೇಶ, ಭಕ್ತನ ಪ್ರಸಾದಿ, ಭಕ್ತನ ಪ್ರಾಣಲಿಂಗಿ. ಅಂದ್ರೆ ನಮಗೆ ಅಷ್ಟೊಂದು ಇನ್ ಡೀಟೇಲ್ ಹೋಗೋಕೆ ಸಮಯ ಇಲ್ಲ, ಅಷ್ಟೊಂದು ಡೀಟೇಲ್ ಸುಮ್ಮನೆ ನಿಮ್ಗೆ ಹೇಳಿದ್ದು. ಆತರ ಇಲ್ಲೂ ಕೂಡ ಉಪಹಂತಗಳಿದೆ. ನಿಜವಾಗ್ಲೂ ಇದು ಥಿಯಾಸಫಿಗೆ ಎಷ್ಟು ನಮ್ಗೆ ಈಕ್ವಲೆಂಟ್ ಆಗಿ ಬರುತ್ತೆ ಅಂದ್ರೆ, ಈ ಭಕ್ತ ಸ್ಥಳವನ್ನ ನಾವು ಪೂರ್ಣವಾಗಿ ಒಂಥರ ಉಮೇದುವಾರಿ ಶಿಷ್ಯತ್ವ, ಏನು ಸ್ವೀಕೃತ ಶಿಷ್ಯ, ಗುರುಪುತ್ರ ಬರುತ್ತೋ ಇದು ಅಂದ್ರೆ ಶಿಷ್ಯ ಪಥಕ್ಕೆ ನಾವು ಹೋಲಿಕೆ ಮಾಡ್ಕೊಂಡ್ಬಿಡ್ಬೋದು. ಇನ್ನು ಉಳಿದ 6 ಸ್ಥಳಗಳನ್ನ 6 ದೀಕ್ಷೆಗಳು, ನಮ್ಮಲ್ಲಿ ಹೇಗೆ 1ನೇ ದೀಕ್ಷೆ, 2ನೇ ದೀಕ್ಷೆ, 3ನೇ ದೀಕ್ಷೆ ಅಂತ 5ನೇ ದೀಕ್ಷೆವರೆಗೂ ಹೇಳ್ತೀವೋ, ಅದೇ ತರ ಐಕ್ಯ ಅನ್ನುವಾಗ ಅಲ್ಲಿ ಅವನು ಕೂಡ ಅಲ್ಲಿ ಐಕ್ಯನ ಆಗ್ತಾನೆ, ಅಂದ್ರೆ ಜೀವನ್ಮುಕ್ತನಾಗ್ತಾನೆ, ಸಾಕ್ಷಾತ್ಕಾರ ಹೊಂದಿ ಬಿಡ್ತಾನೆ ಅಂತಕ್ಕಂಥದ್ದು. ಹಾಗಾಗಿ ಇದು ಈ ಷಟ್ಸ್ಥಲ ಸಿದ್ಧಾಂತ ಅಂತಕ್ಕಂಥದ್ದು ಈ ನಮ್ಮ ಒಂದು ಭಾರತೀಯ ದರ್ಶನಗಳಲ್ಲಿ ಬಹಳ ಒಂದು ಕ್ರಾಂತಿಕಾರಿ ಒಂದು ಸಿದ್ಧಾಂತ. ಇಲ್ಲಿ ಈ ಸಿದ್ಧಾಂತದಲ್ಲಿ 3 ಮುಖ್ಯ ಭಾಗಗಳು ಬರುತ್ತೆ. 3 ಮುಖ್ಯ ಒಂದು ಭಾಗಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಇಲ್ಲಿ ಅಷ್ಟಾವರಣಗಳು, ಪಂಚಾಚಾರಗಳು ಮತ್ತೆ ಷಟ್ಸ್ಥಳಗಳು. ಇಲ್ಲಿ ನಾನು ಈ ಕಡೆ ನಿಮ್ಗೆ ಬರ್ತಿದ್ದೆ ನೋಡಿ, ಅಷ್ಟಾವರಣಗಳೇ ಅಂಗ, ಪಂಚಾಚಾರಗಳೇ ಪ್ರಾಣ,
ಷಟ್ಸ್ಥಲಗಳ ಆತ್ಮ ಅಂತ ಇದೆ. ಎಷ್ಟು ಚೆನ್ನಾಗಿ ಅವರು ವಿಶ್ಲೇಷಣೆ ಮಾಡಿದ್ದಾರೆ. ಷಟ್ಸ್ಥಲಗಳೇ ಅಂಗ ಅಂದ್ರೆ ಬರೀ ಅದು ಹೊರಗಿನ ಆಚರಣೆಗಳಿಗೆ ಸಂಬಂಧಪಡ್ತು, ಅದು ಅಂಗ. ಅಷ್ಟಾವರಣಗಳು ಅಂಗ, ಪಂಚಾಚಾರಗಳು ಪ್ರಾಣ. ಸ್ವಲ್ಪ ನೋಡಿ ಏನಾಯ್ತು ಈಗಾಗ್ಲೇನೆ, ಒಳಗಡೆ ಇಳ್ಕೊಂಡ್ವಿ, ಪ್ರಾಣ. ಷಟ್ಸ್ಥಲ ಆತ್ಮ. ಈ ರೀತಿ ಷಟ್ಸ್ಥಲವನ್ನ 3 ಭಾಗ ಮಾಡ್ತಾರೆ: ಅಂಗ, ಪ್ರಾಣ, ಆತ್ಮ. ಅಂಗ, ಪ್ರಾಣ, ಆತ್ಮ ಯಾವುದು ನಮ್ಗೆ? ಅಷ್ಟಾವರಣಗಳು: ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ. ಅಂದ್ರೆ ಹೊರಗಡೆ ಇವನು ಇನ್ನು ಏನು ಇಲ್ಲದೆ ಇರೋ ಸ್ಥಿತಿನಲ್ಲಿದ್ದಾಗ ಅವನು ಇವುಗಳ ಸಹಾಯವನ್ನ ಪಡ್ಕೊಳ್ತಾನೆ, ಇವುಗಳ ಮೇಲೆ ನಂಬಿಕೆ ಇಟ್ಕೊಳ್ತಾನೆ. ಮೊದಲು ಯಾಕೆಂದ್ರೆ ಇವನಿಗೆ ಅವಲಂಬನೆ ಬೇಕು, ಹೊರಗಿನ ಅವಲಂಬನೆ ಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತೀವಲ್ಲ, ಹಾಗೆ ಮೊದಲು ಒಬ್ಬ ಗುರು ಬೇಕು. ಆ ಗುರುವಿನ ಒಂದು ಆಶೀರ್ವಾದದಿಂದ ಅವನಿಗೆ ಲಿಂಗ ದೀಕ್ಷೆ ಪಡ್ಕೊಳ್ತಾನೆ, ಲಿಂಗ ದೀಕ್ಷೆ. ಆನಂತರ ಜಂಗಮ. ಜಂಗಮ ಅಂದ್ರೆ ಜನನ ಮರಣಗಳನ್ನು ಗೆಲ್ಲಿದವನು ಅಂತ ಅವನು. ಸಾಕ್ಷಾತ್ ಭಗವಂತನ ಸ್ವರೂಪವೇ ಆಗಿ ಅವನು ಅವತರಿಸಿರ್ತಾನೆ ಅಂತ ಜಂಗಮ ಅಂದ್ರೆ ಅವನು. ಅದಕ್ಕೆ ವೀರಶೈವ ಸಿದ್ಧಾಂತದಲ್ಲಿ ಜಂಗಮ ಅಂದ್ರೆ ಒಂದು ಅರ್ಥದಲ್ಲಿ ದೇವರಿಗಿಂತ ಶ್ರೇಷ್ಠ ಒಂದು ಸ್ಥಾನವನ್ನು ಕೊಡ್ತಾರೆ ಜಂಗಮನಿಗೆ. ಆನಂತರ ಪಾದೋದಕ. ಆ ಗುರು ತಾನು ತನ್ಮಯನಾಗಿ ಆ ಪೂಜೆಯಲ್ಲಿ ತನ್ನನ್ನ ತಾನು ಸಂಪೂರ್ಣವಾಗಿ ಮರೆತು, ಈಗ ನಮ್ಗೆ ನಿನ್ನೆ ಹೇಳ್ತಾ ಇದ್ರು ಜ್ಯೋತಿಯಕ್ಕ ಅವ್ರ ಉಪನ್ಯಾಸದಲ್ಲಿ, ಅವನ ಕೈ ಬೆರಳುಗಳಿಂದ ಕಾಲ್ ಬೆರಳುಗಳಿಂದ ಏನಾಗ್ತಾ ಇರುತ್ತೆ, ಶಕ್ತಿಗಳು ಹರಿತಾ ಇರುತ್ತೆ ಅಂತೇಳಿ. ವೀರಶೈವ ಸಿದ್ಧಾಂತದಲ್ಲಿ ಅದೊಂದು ಬಹಳ ಕ್ರಮ ಇದೆ. ಆ ಜಂಗಮ ಆ ಪೂಜಾ ತಲ್ಲೀನಾದ ಮೇಲೆ ಕೊನೆಯಲ್ಲಿ ಪಾದೋದಕ ಅಂತ ತೆಗೆದುಕೊಳ್ತಾರೆ. ಅವನ ಬೆರಳುಗಳನ್ನ, ಆ ಗುರು ಬೆರಳುಗಳನ್ನ ಎತ್ತುತ್ತಾನೆ. ಆ ಕಾಲ್ ಬೆರಳುಗಳಿಂದ ನೀರಿನಿಂದ ಅದನ್ನ ಎದ್ದಿ ಅದನ್ನ ಕ್ರಿಯಾಪಾದೋದಕ ಅಂತ ಹೇಳ್ತಾರೆ. ಅಂದ್ರೆ ಅವರು ನಿಷ್ಠೆಯಿಂದ ಮಾಡಿದಾಗ ಆ ಕೈ ಬೆರಳು ಮತ್ತು ಕಾಲ್ ಬೆರಳುಗಳಿಂದ ಅಂತ ಒಂದು ಎನರ್ಜಿ ಆ ನೀರಿಗೆ ಅದು ಹರಿದು ಬರುತ್ತೆ. ಅದನ್ನ ಇವನು ಭಕ್ತ ಸ್ವೀಕಾರ ಮಾಡ್ತಾನೆ ನೋಡಿ. ಅದಕ್ಕೆ ಅಷ್ಟೇ ಮಹತ್ವ ಇದೆ. ಪಾದೋದಕ. ಪ್ರಸಾದ ಆ ಲಿಂಗ ನೈವೇದ್ಯ ಮಾಡದೆ ಅವನು ಪ್ರಸಾದ ತೆಗೆದುಕೊಳ್ಳೋದೇ ಇಲ್ಲ. ಯಾಕೆಂದ್ರೆ ಅದರಲ್ಲಿ ಈಗ ನಾವು ನೋಡ್ತೇವೆ, ನಾವೀಗ ಮಂತ್ರವನ್ನ ಹೇಳಿ ನಾವು ಸ್ವೀಕಾರ ಮಾಡ್ತೇವೆ, ಅದರಲ್ಲಿ ಎಷ್ಟೋ ನೆಗೆಟಿವ್ಸ್ ಇರ್ಬೋದು ನಾವು ತಿನ್ನೋ ಆಹಾರದಲ್ಲಿ. ಆ ನೆಗೆಟಿವಿಟಿನ ತೆಗೆದು ಹಾಕಬೇಕು ಅಂದ್ರೆ ನಾವಲ್ಲಿ ಅರ್ಪಣೆ ಮಾಡಿಬಿಟ್ರೆ, ಭಗವಂತನಿಗೆ ಅರ್ಪಣೆ ಮಾಡಿದಾಗ ಅದರಲ್ಲಿರ್ತಕ್ಕಂಥ ನೆಗೆಟಿವಿಟೀಸ್ ಎಲ್ಲ ಹೋಗ್ಬಿಡ್ಬಹುದು. ಹಾಗೇನೆ ರುದ್ರಾಕ್ಷಿ, ಮಂತ್ರ, ಇದೆಲ್ಲ ಕೂಡ ನಾವು ಬಾಹ್ಯವಾಗಿ ಬಳಸ್ತಕ್ಕಂಥದ್ದು. ಅದಕ್ಕೆ ಇವುಗಳನ್ನು ಏನ್ ಹೇಳಿದ್ರು, ಷಟ್ಸ್ಥಲಕ್ಕೆ ಇದು ಈ ಮೊದಲಿನ ಏನು ಅಷ್ಟಾವರಣಗಳಿದಾವೆ ಇದೇನಿದು, ಇಷ್ಟು ಸೇರಿ ಅಂಗ. ಇದು ಅಂಗ ಆಯ್ತು. ಎರಡನೇದು ಪ್ರಾಣ. ನೋಡಿ ಯಾವುದು ಪ್ರಾಣ? ಪಂಚಾಚಾರಗಳು: ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ಮೃತ್ಯಾಚಾರ. ಇವು ಪ್ರಾಣ. ಅಂದ್ರೆ ಇದಿಲ್ಲದೆ ಏನು ನಡೆಯಲ್ಲ ಅಂತ. ಈಗ ನಮಗೆ ದೇಹ ಇದ್ರೆ ಏನು ಪ್ರಯೋಜನ ಆಗ್ಲಿಲ್ಲ, ದೇಹಕ್ಕೆ ಏನಿರ್ಬೇಕು? ಪ್ರಾಣ ಇರ್ಬೇಕಲ್ವ. ಹಾಗೆ ಆ ಈ ಸಿದ್ಧಾಂತಕ್ಕೆ, ಷಟ್ಸ್ಥಲ ಸಿದ್ಧಾಂತಕ್ಕೆ ಇವಿಷ್ಟು ಕೂಡ ಪ್ರಾಣ ಸ್ವರೂಪ. ನಾನು ಅದನ್ನ ಆಮೇಲೆ ಹೇಳ್ತೇನೆ ಸ್ವಲ್ಪ ಮಧ್ಯದಲ್ಲಿ. ಇದಿಷ್ಟು ಪ್ರಾಣ ಸ್ವರೂಪ ಆದ್ರೆ ಇನ್ನ ಈ ಷಟ್ಸ್ಥಲ ಇದೆಯಲ್ಲ, ಭಕ್ತ, ಮಾಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ, ಇವು ಅದರ ಆತ್ಮ. ಎಷ್ಟು ಚೆನ್ನಾಗಿದೆ! ಅಂಗ, ಪ್ರಾಣ, ಆತ್ಮ, ಈ ಮೂರು ಕೂಡ ಇದೆ. ಇದರ ಒಂದು ಆಶಯ, ಈ ಷಟ್ಸ್ಥಲ ಸಿದ್ಧಾಂತದ ಒಂದು ಆಶಯ ಏನಪ್ಪಾ ಅಂತ ಹೇಳಿದ್ರೆ, ಅದು ವ್ಯಕ್ತಿಯ ಶುದ್ಧೀಕರಣ. ಇದರ ಮೊದಲನೆಯ
ಒಂದು ಗುರಿ ಏನಪ್ಪಾ ಈ ಷಟ್ಸ್ಥಲ ಸಿದ್ಧಾಂತದ ಮೊದಲನೆಯ ಗುರಿ ವ್ಯಕ್ತಿಯ ಶುದ್ಧೀಕರಣ, ಸಮಾಜದ ಸಬಲೀಕರಣ. ಒಂದು ಕಡೆ ವ್ಯಕ್ತಿಯ ಶುದ್ಧೀಕರಣ ಆಗಬೇಕು, ಇನ್ನೊಂದು ಕಡೆ ಸಮಾಜದ ಸಬಲೀಕರಣ. ನೋಡಿ, ಈ ವೀರಶೈವ ಸಿದ್ಧಾಂತ ಒಂದು ಕ್ರಾಂತಿಕಾರಿ ಸಿದ್ಧಾಂತ. ಅದು ಯಾರನ್ನು ಪ್ರಪಂಚದಲ್ಲಿ ಯಾರನ್ನು ಹೊರಗುಳಿಸುವಂಥದ್ದಿಲ್ಲ. ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ. ಅಲ್ಲಿಗೆ ಇದು ಪ್ರಪಂಚದಲ್ಲಿ ಯಾರನ್ನು ಹೊರಗುಳಿಸುವಂತ ಮಾತೇ ಅಲ್ಲಿಲ್ಲ. ಅದಕ್ಕೋಸ್ಕರ ಇನ್ನೊಂದು ಕಡೆ ಇದು ಸಮಾಜದ ಸಬಲೀಕರಣ, ಜೊತೆಗೆ ವ್ಯಕ್ತಿತ್ವದ ಉನ್ನತೀಕರಣ. ವ್ಯಕ್ತಿತ್ವದ ಉನ್ನತೀಕರಣ ಇವನ್ನೆಲ್ಲವನ್ನು ಆಚರಿಸಿದಾಗ, ಈ ಪಂಚಾಚಾರಗಳು ಅವನು ಆಚರಿಸಿದಾಗ ಅವನಲ್ಲಿ ಉನ್ನತೀಕರಣ ಆಗುತ್ತೋ ಇಲ್ವಾ? ಆಗ್ಲೇಬೇಕಲ್ವಾ ಉನ್ನತೀಕರಣ. ಮತ್ತೊಂದು ಕಡೆ ಮಾನವತೆಯ ಏಕೀಕರಣ. ಮಾನವತೆಯ ಏಕೀಕರಣ. ಥಿಯೋಸಾಫಿಕಲ್ ಸೊಸೈಟಿಯ ತತ್ವ ಏನು? ಮೂಲಭೂತ ತತ್ವ. ಮೊದಲನೇ ಉದ್ದೇಶ ಏನು? ವಿಶ್ವ ಸಹೋದರ ಭಾವ. ಅದನ್ನೇ ಎತ್ತಿ ಹಿಡಿದದ್ದು ಇದು ವೀರಶೈವ ಸಿದ್ಧಾಂತ. ಮಾನವತೆಯ ಏಕೀಕರಣ. ಯಾರು ಬೇರೆಯವರಿಲ್ಲ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ, ಬೇರೆಯವರು ಯಾರು ಇಲ್ಲ ಅಂತಕ್ಕಂಥದ್ದು ಇದು ಈ ಷಟ್ಸ್ಥಲ ಸಿದ್ಧಾಂತದ ಒಂದು ವಿಶೇಷ. ಅಂದ್ರೆ ವಿಶೇಷ ಈ ಷಟ್ಸ್ಥಲ ಸಿದ್ಧಾಂತ ಅಂತ ಹೇಳಿದ್ರೆ ಮಾನವನ ಪೂರ್ಣ ವಿಕಾಸದ ಅನುಭವ ಮಾರ್ಗ. ಮಾನವನ ಪೂರ್ಣ ವಿಕಾಸದ ಒಂದು ಅನುಭವ ಮಾರ್ಗ ಇದು. ಜೀವ ಶಿವನಾಗುವ, ಅಂಗ ಲಿಂಗವಾಗುವ, ಮರವಿನಿಂದ ಕೂಡಿರುವ ಮಾನವ ಅರಿವನ್ನ ಹೊಂದಿ ಅವನು ಶರಣನಾಗ್ತಕ್ಕಂಥ ಒಂದು ಮಾರ್ಗವೇ ಈ ಷಟ್ಸ್ಥಲ ಮಾರ್ಗ. ಎಷ್ಟು ಚೆನ್ನಾಗಿದೆ. ಅಂಗ ಲಿಂಗವಾಗುವ, ಜೀವ ದೇವನಾಗುವ, ಮರವಿನಿಂದ ಅರಿವಿನ ಕಡೆಗೆ ಮುನ್ನಡೆದು ಒಬ್ಬ ಶರಣನಾಗ್ತಕ್ಕಂಥ ಒಂದು ಸಿದ್ಧಾಂತವೇ ಈ ಷಟ್ಸ್ಥಲ ಸಿದ್ಧಾಂತ. ಇದು ಒಂದು ಸಮಗ್ರ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂತಹ ಒಂದು ವ್ಯವಸ್ಥಿತ ಪಠ್ಯಕ್ರಮ ಅನ್ಬೋದು ಇದನ್ನ. ಹೇಗಿದೆ ಇದು? ಸಿಸ್ಟಮೆಟಿಕಲಿ ರಿಟೈನ್ ಆರ್ಗನೈಸ್ಡ್ ಸಿಲೆಬಸ್ ಆಫ್ ದ ಕಂಪ್ಲೀಟ್ ಪರ್ಸನಾಲಿಟಿ ಡೆವಲಪ್ಮೆಂಟ್. ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತೀವಲ್ಲ, ಇದು ನಿಜವಾದ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದ್ರೆ ಸರ್ವಾಂಗೀಣ ಪ್ರಗತಿ. ಇದರಲ್ಲಿ ಮನುಷ್ಯನ ಸರ್ವಾಂಗೀಣ ಪ್ರಗತಿ. ಇಲ್ಲಿ ಅಷ್ಟಾವರಣಗಳು ನಮ್ಮ ಅಂತರಂಗದ ಬಹಿರಂಗದ ಒಂದು ಸಾಧನೆಗೆ ಅವು ನಮಗೆ ಸಾಧನಗಳಾದ್ರೆ, ಅವನನ್ನೊಬ್ಬ ಬಹಿರಂಗ ಸಾಧಕನನ್ನಾಗಿ ತಯಾರು ಮಾಡ್ತಕ್ಕಂಥ ಅಂಗಗಳಾದ್ರೆ ಈ ಪಂಚಾಚಾರಗಳು ನಮ್ಮ ಒಂದು ಆಚಾರ ಸಂಸ್ಕಾರಗಳಿಂದ ಸಾರ್ಥಕತೆಯನ್ನ ತಂದು ಕೊಡ್ತಕ್ಕಂಥ ಒಂದು ಆಚಾರ ಸಮುಚ್ಚಯ. ಒಂದು ಆಚಾರ ಸಮುಚ್ಚಯ. ಎಷ್ಟು ಆಚಾರಗಳು ಬರ್ತಾ ಇದೆ. ಲಿಂಗಾಚಾರ. ಮೊದಲು ಅವನಿಗೆ ಭಗವಂತ ಇದ್ದಾನೆ, ಪರಮಾತ್ಮ ಇದ್ದಾನೆ ಅನ್ನುವಂಥ ಒಂದು ಮನಸ್ಥಿತಿ ಬರ್ತದೆ ಅವನಿಗೆ ಲಿಂಗಾಚಾರದಲ್ಲಿ. ಸದಾಚಾರ. ಆ ಲಿಂಗವನ್ನ ನಾನು ನಿಜವಾಗ್ಲೂ ಮೆಚ್ಚಿಸ್ಬೇಕು ಅಂತ ಹೇಳಿ ಅದಕ್ಕೆ ಏನ್ ಬೇಕೋ? ಸದಾಚಾರಗಳು ಇಲ್ದೇನೆ ನಾನು ಅದನ್ನು ಮಾಡಕ್ಕಾಗಲ್ಲ. ಸದಾಚಾರದ ನಂತರ ಶಿವಾಚಾರ ಅಂದ್ರೆ ಅವನ ಭಕ್ತಿ ಇನ್ನಷ್ಟು ದೃಢವಾಗುತ್ತೆ. ಭಗವಂತನ ಬಿಟ್ಟು ಬೇರೆ ಇಲ್ಲ ಅಂತಕ್ಕಂಥ ಸ್ಥಿತಿಗೆ ಹೋಗ್ತದೆ. ಗಣಾಚಾರ ಅಂದ್ರೆ ಅದಕ್ಕೋಸ್ಕರ ನಾನು ತ್ಯಾಗ ಮಾಡಬೇಕು ಅಂದ್ಕೋತಾನಿನ್ನ. ಕೇವಲ ನನ್ನ ಉದ್ಧಾರ ಮಾತ್ರ ಅಲ್ಲ, ಬರೀ ನನ್ನ ಉದ್ಧಾರ ನಿಜವಾದ ಉದ್ಧಾರ ಅಲ್ಲ, ನಾನು ಅದಕ್ಕೋಸ್ಕರ ನಾನೇನಾದ್ರೂ ಐ ಕ್ಯಾನ್ ಸ್ಯಾಕ್ರಿಫೈಸ್ ಸಮಥಿಂಗ್, ನಾನೇನಾದ್ರೂ ಕೊಡಬೇಕು ಅಂದ್ಕೊಳ್ತಾನೆ. ಅದು ಗಣಾಚಾರ. ಅದಾದ ಮೇಲೆ ಇಷ್ಟೆಲ್ಲ ಮಾಡಿದ್ಮೇಲೆ ಭೃತ್ಯಾಚಾರ. ಎಲ್ಲ ಮಾಡೋವನು ಹೆಂಗಿರ್ತಾನೆ? ಹಂಬಲ್. ನಾನೇನು ಅಲ್ಲ, ಎಲ್ಲವೂ ನೀನೇ ಅನ್ನುವಂತ ಸ್ಥಿತಿಗೆ ಬರ್ತಾನ. ಅದು ಭೃತ್ಯಾಚಾರ. ಹೀಗೆ ಈ ಷಟ್ಸ್ಥಲ ಅಂತಕ್ಕಂಥದ್ದು ನೋಡಿ, ಒಂದು ಕಡೆ
ಈ ಪಂಚಾಚಾರಗಳನ್ನ ನಮಗೆ ಕೊಡ್ತಾ ಒಂದು ಆಚಾರ ಸಮುಚ್ಚಯವನ್ನ ನಮಗೆ ತಂದು ಕೊಡ್ತದೆ. ಇಲ್ಲಿ ಆಚಾರ, ಅರಿವು, ಆಚಾರ, ಅನುಭಾವದ ಒಂದು ಸಮಗ್ರ ಒಂದು ಸಮ್ಮಿಶ್ರಣವನ್ನ ಮಾಡಿ ಒಂದು ಪಕ್ವತೆಯನ್ನ, ಆಚಾರ, ಅರಿವು ಇವೆಲ್ಲವುಗಳ ಒಂದು ಸಮಗ್ರ ಒಂದು ಸಮ್ಮಿಶ್ರಣವನ್ನ ಮಾಡ್ತಾ ಒಂದು ಪರಿಪಕ್ವತೆಯನ್ನ ಅಂದ್ರೆ ಒಂದು ಮೆಚುರಿಟಿಯನ್ನ ಮತ್ತೆ ಒಂದು ವಿಕಾಸವನ್ನ, ಒಂದು ಎವಲ್ಯೂಷನ್ ಅಂತ ನಾವೇನ್ ಹೇಳ್ತೀವಿ, ಜೊತೆಗೆ ಆಧ್ಯಾತ್ಮಿಕ ಆನಂದ, ಅಲ್ಟಿಮೇಟ್ ಬ್ಲಿಸ್ ಅಂತ ಕರಿತೀವಿ ನಾವು, ಅಲ್ಟಿಮೇಟ್ ಬ್ಲಿಸ್ ಅನ್ನ ಮತ್ತು ಸಂಪೂರ್ಣ ಸಾಮರಸ್ಯವನ್ನ ಕೊಟ್ಟ ಕೊನೆಯಲ್ಲಿ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತದ್ದು? ಅಬ್ಸಲ್ಯೂಟ್ ಹಾರ್ಮೋನಿಯವರೆಗೆ ಕರ್ಕೊಂಡು ಹೋಗ್ತೇವೆ. ಆ ಐಕ್ಯ ಅನ್ನುವಾಗ ಅಬ್ಸಲ್ಯೂಟ್ ಹಾರ್ಮೋನಿ ಅಂತ ನಾವೇನ್ ಹೇಳ್ತೀವಿ ಅಲ್ಲಿಗೆ ಕರ್ಕೊಂಡು ಹೋಗೋದ್ರ ಜೊತೆಗೆ ಅರಿವನ್ನು, ದಿ ಲಾರ್ಜರ್ ಕಾನ್ಶಿಯಸ್ನೆಸ್ ಅಂತಾರೆ ಬೆಸೆಂಟಮ್ನವರು, ಆ ಸಮಗ್ರ ಅರಿವಿಗೆ ನಮ್ಮನ್ನ ಕರೆದುಕೊಂಡು ಹೋಗ್ತದೆ. ಹೀಗೆ ನಮ್ಮನ್ನ ಆ ಉತ್ತುಂಗ ಶಿಖರಕ್ಕೆ ಕರ್ಕೊಂಡು ಹೋಗ್ತಕ್ಕಂತ ಒಂದು ಮಾರ್ಗವೇ ಈ ಷಟ್ಸ್ಥಲ ಸಿದ್ಧಾಂತ. ಈ ಷಟ್ಸ್ಥಲ ಸಿದ್ಧಾಂತದ ಒಂದು ಸಂಪೂರ್ಣ ಒಂದು ಭವ್ಯ ನೋಟವನ್ನ ಒಂದು ಸಣ್ಣ ವಚನದಲ್ಲಿ ಅಲ್ಲಮ ಪ್ರಭುಗಳು ಕೊಡ್ತಾ ಹೇಳ್ತಾರೆ. ವಿಶ್ವಾಸದಿಂದ ಭಕ್ತನಾಗಿ, ಆ ವಿಶ್ವಾಸದೊಳಗಿನ ನಿಷ್ಠೆಯಿಂದ ಮಾಹೇಶ್ವರನಾಗಿ, ಆ ನಿಷ್ಠೆಯೊಳಗಡ ಅವಧಾನದಿಂದ ಪ್ರಸಾದಿಯಾಗಿ, ಆ ಅವಧಾನದೊಳಗಿನ ಸ್ವಾನುಭವದಿಂದ ಪ್ರಾಣಲಿಂಗಿಯಾಗಿ, ಆ ಸ್ವಾನುಭವದ ಅರಿವಿನಿಂದ ಶರಣನಾಗಿ, ಆ ಅರಿವು ನಿಜದಲ್ಲಿ ಸಮರಸ ಭಾವವನೈದಿ ಒದಗಲು ನಿಂದ ಫಲವೇ ಐಕ್ಯ ಸ್ಥಲ ಕಾಣ ಗುಹೇಶ್ವರ. ಎಷ್ಟು ಚೆನ್ನಾಗಿ ನೋಡಿ ಅವರು ಅನಾಲಿಸಿಸ್ ಮಾಡ್ತಾರೆ. ಯಾವುದು ಅದು ಶರಣ ಸಿದ್ಧಾಂತ ಅಂದ್ರೆ, ಅದು ಷಟ್ಸ್ಥಲ ಸಿದ್ಧಾಂತ ಅಂದ್ರೆ ವಿಶ್ವಾಸದಿಂದ ಭಕ್ತನಾಗಿ. ಮೊದಲೇನು ಇರ್ಲಿಲ್ಲ ಅವನಿಗೆ, ಅವನೇನು ಇರ್ಲಿಲ್ಲ, ಒಬ್ಬ ನಾಸ್ತಿಕನಾಗಿದ್ದ. ಆ ನಾಸ್ತಿಕನಾಗಿದ್ದವನಿಗೆ ಯಾವುದೋ ಒಂದು ಸಂದರ್ಭದಲ್ಲಿ ಅವನಿಗೆ ಭಗವಂತ ಇದ್ದಾನೆ ಅಂತ ಒಂದು ಕಲ್ಪನೆ ಶುರುವಾಯಿತು. ಆ ವಿಶ್ವಾಸದಿಂದ ಅವನೇನಾದ? ಭಕ್ತನಾದ. ಆ ವಿಶ್ವಾಸದೊಳಗಿನ ನಿಷ್ಠೆಯಿಂದ, ಸೆಕೆಂಡ್ ಸ್ಟೇಜ್, ಆ ನಿಷ್ಠೆಯಿಂದ ಅವನೇನಾದ? ಮಾಹೇಶ್ವರನಾದ. ನಿಷ್ಠೆಯೊಳಗಣ ಅವಧಾನದಿಂದ, ಆ ನಿಷ್ಠೆ ಬಲಿತು ಅವನಿಗಲ್ಲಿ ಈಗಾಗಲೇ ಅವಧಾನ ಶುರುವಾಯಿತು. ಆ ಅವಧಾನದಿಂದ ಅವನೇನಾದ? ಪ್ರಸಾದಿಯಾಗಿ. ಆ ಅವಧಾನದೊಳಗಿನ ಸ್ವಾನುಭವದಿಂದ, ಈಗಲೇ ಅವನಿಗೆ ಅನುಭವ ಯಾಕೆ ಶುರುವಾಗಿದೆ? ಒಳಗಡೆನೆ ಶುರುವಾಯಿತು ಅವನಿಗೆ. ಆ ಸ್ವಾನುಭವದಿಂದ ಪ್ರಾಣಲಿಂಗಿಯಾಗಿ, ಆ ಸ್ವಾನುಭವದ ಅರಿವಿನಿಂದ ಶರಣನಾಗಿ, ಆ ಅರಿವು ನಿಜದಲ್ಲಿ ಸಮರಸ ಭಾವವನೈದಿ ನಿಜ ಭಾವಕ್ಕೊದಗಲು ನಿಂದ ಫಲವೇ ಐಕ್ಯ ಸ್ಥಲ ಕಾಣ ಗುಹೇಶ್ವರ. ಸ್ಟೆಪ್ಸ್ ಎಷ್ಟು ಚೆನ್ನಾಗಿದೆ ಅಲ್ಲಿ. ಇದನ್ನೇ ನಮ್ಮಲ್ಲಿ ನಡೆದ್ವಿ ಥಿಯಾಸಫಿ ವಾಂಗ್ಮಯದಲ್ಲಿ. ಏನು ಇರ್ಲಿಲ್ಲ, ಸುಮ್ಮನೆ ಇದ್ದ. ಅವನಿಗೆ ಅಧ್ಯಾತ್ಮದ ಮೇಲೆ ಆಸಕ್ತಿ ಬಂತು, ಶಿಷ್ಯ ಪಥವನ್ನ ಪ್ರವೇಶ ಮಾಡ್ದ. ಅಲ್ಲಿ ಅವನೇನಾದ? ಪರೀಕ್ಷಾ ಶಿಷ್ಯತ್ವಕ್ಕೆ ಬಂದ. ಇನ್ನೂ ನಿಷ್ಠೆ ಆಯ್ತು, ಅವನನ್ನ ಸ್ವೀಕೃತ ಶಿಷ್ಯನನ್ನಾಗಿ ಮಾಡಿಕೊಂಡ್ರು. ಆಮೇಲೆ ಇನ್ನೂ ಹತ್ತಿರಕ್ಕೆ ಬಂದ, ಗುರುಪುತ್ರನಾದ. ಆಮೇಲೆ ದೀಕ್ಷಾ ಹಂತಗಳು ಶುರುವಾದವು. ಈಗ ಈ ವಚನದಲ್ಲಿ ನಾವು ಈ ವಚನವಂತಲ್ಲ, ಈ ವಚನದಲ್ಲಿ ಕೆಲವು ಪದಗಳನ್ನ ನಾವು ಗಮನಿಸೋಣ. ಏನೇನ್ ಪದಗಳು ಬಂತಿಲ್ಲಿ ನೋಡಿ. ಏನೇನ್ ಪದ ಬಹಳ ಮುಖ್ಯವಾಗಿ ನಾವು ಗಮನಿಸ್ಬೇಕಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ವಿಶ್ವಾಸ ಮೊದಲನೇದು ಯಾವುದು? ವಿಶ್ವಾಸ. ಆಮೇಲೆ ಎರಡನೇದು, ವಿಶ್ವಾಸದೊಳಗಡೆ ಏನ್ ಬಂತು? ನಿಷ್ಠೆ ಬಂತು. ನಿಷ್ಠೆಯಿಂದ ಏನಾಯ್ತು? ಅವಧಾನ ಬಂತು. ಅವಧಾನ ಏನ್ ತಂದು ಕೊಡ್ತವನಿಗೆ? ಆ ಅನುಭಾವವನ್ನು ತಂದು ಕೊಡ್ತು. ಅನುಭಾವ, ಅದರಿಂದ ಅವನಿಗೆ ಏನ್ ಶುರುವಾಯ್ತು? ಒಳಗಡೆ ಅರಿವು ಶುರುವಾಯ್ತು. ಅನುಭಾವದಿಂದ ಅರಿವು, ಅರಿವು ಬಂದ ಮೇಲೆ ಅವನಿಗೆ ಏನಾಯ್ತು? ಸಮರಸ, ಐಕ್ಯ. ಸಮರಸ ಅಂದ್ರೆ ಹಾರ್ಮೋನಿ ಅಂದ್ರೆ ಅವನೇನಾದ?
ಭಗವಂತನಲ್ಲಿ ಐಕ್ಯವಾದ ಅಂದ್ರು ಒಂದೇ, ವಿಶ್ವದ ಜೊತೆಯಲ್ಲಿ ಐಕ್ಯನಾದ ಅಂದ್ರು ಒಂದೇ. ಈ ಒಂದು ಷಟ್ ಸ್ತರದಲ್ಲಿ ಇಲ್ಲಿ ಕೆಲವು ಬರ್ತವೆ. ಷಟ್ ತತ್ವಗಳು, ಷಟ್ ಭಕ್ತಿಗಳು ಬರ್ದಿ ನೋಡಿ. ಷಟ್ ತತ್ವಗಳು ಪೃಥ್ವಿ, ಅಪ್ಪ, ತೇಜಸ್ಸು, ವಾಯು, ಆಕಾಶ, ಅದ್ರ ಜೊತೆಗೆ ಆತ್ಮತತ್ವ ಅಂತ ಸೇರ್ಕೊಳ್ಳುತ್ತೆ. ಹಾಗೇನೆ ಷಡ್ವಿಧ ಭಕ್ತಿ: ಶ್ರದ್ಧಾ ಭಕ್ತಿ, ನಿಷ್ಠಾ ಭಕ್ತಿ, ಅವಧಾನ ಭಕ್ತಿ, ಅನುಭವ ಭಕ್ತಿ, ಆನಂದ ಭಕ್ತಿ, ಸಮರಸ ಭಕ್ತಿ ಅಂತ ಹೇಳಿ ಇವು ಷಡ್ವಿಧ ಭಕ್ತಿಗಳು ಅಂತ ನಾವ್ ಹೇಳ್ತೀವಿ. ಇನ್ನು ಮುಂದಕ್ಕಿದೆ ಸಾಕಷ್ಟು. ಷಡ್ ಕ್ರಿಯೆಗಳು ಅಂತ ಬರುತ್ತೆ: ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಆದಿಶಕ್ತಿ, ಪರಾಶಕ್ತಿ, ಚಿಚ್ಚಕ್ತಿ. ಇನ್ನು ಷಡ್ವಿಧ ಜ್ಞಾನ: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ತೃಪ್ತಿ ಅಂತಕ್ಕಂಥ ಷಡ್ವಿಧ ಜ್ಞಾನಗಳು ಬರ್ತದೆ. ಷಡೂರ್ಮಿಗಳು ಅಂತ ಬರುತ್ತೆ. ಅಷ್ಟೊಂದು ನಾವೀಗ ತುಂಬಾ ಡೀಟೇಲ್ ಹೋಗಕ್ಕಾಗೋದಿಲ್ಲ. ಇಲ್ಲಿ ಹೇಗಿದೆ ಅಂದ್ರೆ, ಇದು ಒಂದು ಕಡೆ ಭಕ್ತಿಯ ತತ್ವದ ವಿಕಾಸ, ಒಂದು ಕಡೆ ಶಕ್ತಿಯ ವಿಕಾಸ, ಒಂದು ಕಡೆ ಜ್ಞಾನದ ವಿಕಾಸ, ಒಂದು ಕಡೆ ತತ್ವಗಳ ರೂಪಾಂತರ. ಇದು ಷಟ್ಸ್ಥಲ ಸಿದ್ಧಾಂತದ ಒಂದು ವೈಜ್ಞಾನಿಕ ದೃಷ್ಟಿಕೋನ. ಆಲ್ ರೌಂಡ್ ಡೆವಲಪ್ಮೆಂಟ್ ಒಂದು ಹಂಗೆ ನೋಡಿ. ಒಂದು ಕಡೆ ಭಕ್ತಿಯ ವಿಕಾಸ, ಒಂದು ಕಡೆ ಶಕ್ತಿಯ ವಿಕಾಸ, ಒಂದು ಕಡೆ ತತ್ವದ ವಿಕಾಸ, ಎಲ್ಲವನ್ನು ಕೂಡ ವಿಕಾಸ ಮಾಡ್ತಕ್ಕಂಥದ್ದು. ಇಲ್ಲಿ ಭಕ್ತಿ ಅಂದ್ರೆ ಡೆವೋಷನ್, ಅದೊಂದು ಫೋರ್ಸ್. ಅದು ಶಕ್ತಿ ಅಂದ್ರೆ ಅದೊಂದು ಪವರ್. ಜ್ಞಾನ ಅದು ಒಂದು ವಿಸ್ಡಮ್. ಇದನ್ನ ಒಬ್ಬ ವಿಜ್ಞಾನದ ವಿದ್ಯಾರ್ಥಿಯ ಒಂದು ಉಪನ್ಯಾಸವನ್ನ ನಾನು ಕೇಳುವಂತ ಸಂದರ್ಭದಲ್ಲಿ, ಅವರು ಪ್ರೊಫೆಷನಲಿ ಈಸ್ ಎ ಡಾಕ್ಟರ್, ಹೆಸರು ನಾನು ಮರ್ತಿದ್ದೀನಿ, ಒಬ್ಬ ವೈದ್ಯರು ಇದನ್ನ ಹೀಗೂ ನೋಡಬಹುದಲ್ವಾ ಅಂತ ಕೇಳಿದ್ದು ನನಗೆ ನಿಜವಾಗ್ಲೂ ಬಹಳ ಆಶ್ಚರ್ಯ ಅನ್ನಿಸ್ತು. ಒಬ್ಬ ವೈದ್ಯರಾಗಿ ವೃತ್ತಿನಲ್ಲಿ ಈ ಷಟ್ಸ್ಥಲ ಸಿದ್ಧಾಂತವನ್ನು ಹೀಗೆ ನೋಡುವಂತ ಮನಸ್ಥಿತಿ ಅವ್ರಿಗೆ ಹೆಂಗ್ ಬಂತಪ್ಪ ಅಂತ ಅನ್ನಿಸ್ತು ನೋಡಿ. ಅವ್ರು ಕೊಡ್ತಾರೆ ನೋಡಿ, ಮೊದಲನೇದು ಭಕ್ತಿ ಸ್ಥಳ. ಭಕ್ತಿ ಸ್ಥಳದಲ್ಲಿ ನಮ್ಗೆ ಏನಿದೆ? ಶ್ರದ್ಧೆ ಅಂದ್ರೆ ಫೇತ್. ಆ ಫೇತ್ ಅವನೇನ್ ಮಾಡ್ತಾ ಇದ್ದಾನೆ ಈಗ? ಕ್ರಿಯೆ ಅಂದ್ರೆ ಏನೋ ಪೂಜೆ ಪುನಸ್ಕಾರ ಮಾಡ್ತಾನೆ, ಸುಮ್ಮನೆ ಒಟ್ಟಾರೆ ಕ್ರಿಯಾಶಕ್ತಿ. ಶ್ರದ್ಧೆ ಅಂದ್ರೆ ಫೇತ್ ಪ್ಲಸ್ ಕ್ರಿಯಾಶಕ್ತಿ ಅಂದ್ರೆ ಆಕ್ಷನ್ ಇಸ್ ಈಕ್ವಲ್ ಟು ಭಕ್ತ ಸ್ಥಳ. ಈಗ ಅವನಿಗೊಂದು ಸ್ವಲ್ಪ ಏನೋ ಭಗವಂತ ಅಂತ ನಂಬಿಕೆ ಬಂದಿದೆ. ಆ ಭಗವಂತ ಅಂತ ನಂಬಿಕೆಯಿಂದ ಅವನೇನ್ ಮಾಡ್ತಾ ಇದ್ದಾನೆ? ಕೆಲವು ಕ್ರಿಯೆಗಳನ್ನ ಮಾಡೋದಕ್ಕೆ ಶುರುವಾಗಿದ್ದಾನೆ. ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ದಾನೆ. ಅವನಿಗ ಅದರಲ್ಲಿ ಎಲ್ಲಿದ್ದಾನೆ ಅಂತ ಹೇಳಿದ್ರೆ ಭಕ್ತ ಸ್ತರದಲ್ಲಿದ್ದಾನೆ. ಆ ಭಕ್ತಿ ಬರ್ತಾ ಬರ್ತಾ ಏನಾಗಿದೆ? ಕೊನೆಗೆ ಅದು ನಿಷ್ಠೆ ಆಗಿದೆ. ಭಕ್ತಿ ನಿಷ್ಠೆ ಆಗಿದೆ. ಸರ್ ಹೇಳಿದ್ರು, ಈಗ ನಾನು ಹೇಳೋ ಹೋಗ್ತಾ ಇದ್ದೆ, ಅಲ್ಲಿ ನೋಡಿದೆ ಒಂದು ಪುಸ್ತಕ ಸಿಕ್ತು. ಅದನ್ನ ನೋಡಿದ ತಕ್ಷಣ ನನಗೆ ತಗೊಳ್ಳೋಣ ಅನಿಸ್ತಂತ. ಇನ್ನು ನಾವು ಕೆಲವರು, ನಮ್ಮಂತರ ಕೆಲವರು ಇರ್ತೀವಿ, ಏನೋ ನೋಡು ಆಸಕ್ತಿ ಪುಸ್ತಕ ತಂದು ಬಿಡ್ತೀವಿ. ತಂದು ಪುಸ್ತಕ ಎಷ್ಟು ದಿನ ಆದ್ರೂ ಅದು ಓಪನ್ ಆಗಿರುತ್ತಾ? ಓಪನ್ನೇ ಆಗಿರಲ್ಲ. ಆದ್ರೆ ಇವನ್ಗೆ ಹಂಗಾಗಿಲ್ಲ. ಈಗ ಆಗಿಲ್ಲ. ಅವನಿಗೆ ಪುಸ್ತಕ ತಂದಿದ್ದಾಯ್ತು ಮೊದಲನೇ ಹಂತ. ಎರಡನೇ ಹಂತ ಏನಾಗಿದೆ? ಅವನಿಗೆ ಓದಬೇಕು ಆಸಕ್ತಿ ಬಂದಿದೆ ಅಂದ್ರೆ ಅಲ್ಲಿ ನಿಷ್ಠೆ, ಡಿಟರ್ಮಿನೇಷನ್. ಈಗ ಸ್ವಲ್ಪ ಕ್ರಿಯೆ ಜೊತೆಗೆ ಏನ್ ಸೇರ್ಕೊಂಡಿದೆ? ಅವನಿಗೆ ಜ್ಞಾನ ಸೇರ್ಕೊಂಡಿದೆ ನೋಡಿ. ನಿಷ್ಠೆ ಪ್ಲಸ್ ಜ್ಞಾನ, ಡಿಟರ್ಮಿನೇಷನ್ ಪ್ಲಸ್ ಜ್ಞಾನ, ಇಂಟೆಲೆಕ್ಚುಯಲ್ ಎಬಿಲಿಟಿ. ಅದು ಎಲ್ಲಿ ಹೋಯ್ತು? ಮಾಹೇಶ್ವರ ಸ್ಥಳ, ಎರಡನೇ ಸ್ಥಳಕ್ಕೆ ಹೋಯ್ತು. ಇನ್ನು ಬರೀ ಓದಿದ್ರೆ ಪ್ರಯೋಜನ ಆಗ್ಲಿಲ್ಲ. ನಾವು ಒಂದೊಂದ್ಸಲ ಅಂತೀವಿ, ಅಯ್ಯೋ ಈ ಕಡೆಯಿಂದ ಓದ್ಕೊಂಡು ಹೋಗಿದ್ದೀನಿ, 3-4 ಪೇಜ್ ಓದಿದ್ದೀನಿ, ಏನು ತಲೆ ಉಳಿದಿಲ್ಲ. ಇಲ್ಲ, ಈಗ ಅವನಿಗೆ ಏನಾಗಿದೆ? ಅವಧಾನ, ಕಾನ್ಶಿಯಸ್ ಇಂದ ಓದ್ತಾ ಇದ್ದಾನೆ. ತಾನು ಮಾಡ್ತಕ್ಕಂತ ಪೂಜೆ ಪುನಸ್ಕಾರ ಆಚಾರಗಳನ್ನ ಅವನು ಏನ್ ಮಾಡ್ತಾ ಇದ್ದಾನೆ? ಕಾನ್ಶಿಯಸ್ ಇಂದ ಮಾಡ್ತಾ ಇದ್ದಾನೆ. ಪ್ಲಸ್ ಇಚ್ಛಾಶಕ್ತಿ, ಪವರ್ ಆಫ್ ಎಕ್ಸಿಕ್ಯೂಷನ್ ಅಂತಾರೆ ಅದನ್ನ, ಪವರ್ ಆಫ್ ಎಕ್ಸಿಕ್ಯೂಷನ್. ಈಗ ಅವನಿಗೆ ಏನಾಗಿದೆ? ಅವಧಾನ ಇದೆ ಪ್ಲಸ್ ಇಚ್ಛಾಶಕ್ತಿ ಸೇರಿಸ್ಕೊಂಡಿದ್ದಾನೆ. ಅದು ಪ್ರಸಾದಿ ಸ್ಥಳ. ಇನ್ನೂ ಮುಂದುವರೆದಾಗ ಯಾವಾಗ ಅವನಿಗೆ ಅವಧಾನ ಬಂತೋ, ಅವಧಾನವನ್ನ ಎಲ್ಲಿ ಕರ್ಕೊಂಡಿದೆ? ಅನುಭವ, ಮಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಅಂತ ಹೇಳೋದು. ಮಿಸ್ಟಿಕ್ ಎಕ್ಸ್ಪೀರಿಯನ್ಸ್, ಅನುಭವ. ಅನುಭವ ಅವನ ಲಿಂಗ ಪೂಜೆನಲ್ಲಿ ಅವನು ತಲ್ಲೀನನ್ನು ಆಗ್ತಾ ಆಗ್ತಾ ಆಗ್ತಾನೋ ಅವನಿಗೆ ಏನಾಗಿದೆ ಅಂತ ಹೇಳಿದ್ರೆ, ಒಳಗಡೆಯಿಂದ ಆ ಎನರ್ಜಿ ಶುರುವಾಗಿದೆ. ಅವನಿಗೆ ಏನಾಗ್ಬಿಟ್ಟಿದ್ದಾನೆ? ಒಂದು ರೀತಿ ಮಿಸ್ಟಿಕ್ ಅನುಭವ. ಅವನಿಗೆ ಹೊರಗಿಂದಿಲ್ಲ, ಅವನಿಗೆ ಹೊರಗಡೆದೇನಿಲ್ಲ, ಅವನಿಗೆ ಒಳಗಡೆಯಿಂದ ಶುರುವಾಗ್ಬಿಟ್ಟಿದೆ. ಆದಿಶಕ್ತಿ, ವಿಲ್ ಪವರ್,
ಈಗಾಗಲೇ ನಮಗೆ ಎನರ್ಜಿ ಒಳಗಡೆಯಿಂದ ಶುರುವಾಗಿದೆಯಲ್ಲ, ಅದೆರಡೂ ಸೇರ್ಕೊಂಡಿತ್ತು ಈ ಪ್ರಾಣಲಿಂಗಿಸ್ತಲ. ಪ್ರಾಣಲಿಂಗಿಸ್ತಲ ಈಗಾಗಲೇ ನಮ್ಗೆ ಏನಾಯ್ತು ಈ ಸ್ಟೇಜ್ ಇದನ್ನ ಒಂದ್ ರೀತಿಯಲ್ಲಿ ಮಧ್ಯಸ್ಥ ಸ್ಥಿತಿ ಅಂತ ಹೇಳಬಹುದು ನಾವು. ಮಧ್ಯಸ್ಥ ಸ್ಥಿತಿ ಇಲ್ಲಿ ಕೇವಲ ಬರೀ ಹೊರಗಡೆ ಇದ್ದ ಭಕ್ತ ಮತ್ತು ಮಹೇಶ್ವರ, ಇಲ್ಲಿ ಇಲ್ಲಿ ಇಲ್ಲೆಲ್ಲ ಸ್ವಲ್ಪ ಬರೀ ಹೊರಗಡೆನೆ ಹೆಚ್ಚಾಗಿ ಅವನು ಅನ್ವಯ ಮಾಡ್ಕೊಳ್ತಾ ಇಲ್ಲ. ಈಗ ಈ ಸ್ಟೇಜಿಗೆ ಬಂದಾಗ ಅವನ ಇಂಟರ್ನಲ್ ಒಂದು ಎನರ್ಜಿ ಶುರುವಾಯ್ತು. ಪ್ರಾಣಲಿಂಗಿಸ್ತಲ. ನಮ್ಮ ಲೇಟ್ ವಿಶ್ವ ಸಿದ್ಧಾಂತ ಹೇಳುವಾಗ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಪೂಜಾಯಾಂ ತಂತ್ರೇಶು ದ್ವಾರ ಶ್ರೀ ಗುರು ಲಿಂಗ ಜಂಗಮ ಪ್ರಸಾದ ಸಿದ್ಧ್ಯರ್ಥಂ ಶಿವಜ್ಞಾನ ಶಿವ ಸಂಪತ್ಯಾಭಿವೃದ್ಧ್ಯರ್ಥಂ ಅಂತ ಸಂಕಲ್ಪ ಮಾಡಿಸ್ತಾರೆ ಪೂಜೆ ಮಾಡುವಾಗ. ನೋಡಿ, ಈಗ ಅವನಿಗೆ ಇಷ್ಟಲಿಂಗ ಪ್ರಾಣಲಿಂಗ ಇಲ್ಲೆಲ್ಲ ಇಷ್ಟಲಿಂಗ. ಈಗಾಗಲೇ ಇಲ್ಲಿ ಪ್ರಾಣಲಿಂಗ ಅಂತ ಹೇಳಿದ್ರೆ ಅವನು ತನ್ನ ಸೂಕ್ಷ್ಮ ದೇಹದಲ್ಲಿ ಪ್ರಾಣಲಿಂಗವನ್ನ ತಾನೇ ಪ್ರತಿಷ್ಠಾಪನೆ ಮಾಡಿಕೊಳ್ತಾನೆ. ಇಷ್ಟಲಿಂಗವನ್ನ ಗುರು ಕೊಟ್ಟಿದ್ದಾನೆ. ದೀಕ್ಷಾ ಸಂದರ್ಭದಲ್ಲಿ ಗುರು ಇಷ್ಟಲಿಂಗವನ್ನ ಕೊಟ್ಟು ಕೈ ಬಿಟ್ಬಿಡ್ತಾನೆ ಅಷ್ಟೇ. ಅವನ ಇಷ್ಟಲಿಂಗವನ್ನ ನಿಷ್ಠೆಯಿಂದ ಪೂಜೆ ಮಾಡ್ತಾ 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 ಕೊನೆಯಲ್ಲಿ ಏನಾಗ್ತಂದ್ರೆ ಅವನು ತನ್ನ ಸೂಕ್ಷ್ಮ ದೇಹದಲ್ಲಿ ಪ್ರಾಣಲಿಂಗವನ್ನ ಸ್ವತಃ ಪ್ರತಿಷ್ಠಾಪನೆ ಮಾಡಿಕೊಳ್ತಾನೆ. ಅದನ್ನು ಯಾವ ಗುರು ಹೊರಗಡೆಯಿಂದ ಕೊಟ್ಟಿಲ್ಲ. ಅಂದ್ರೆ ಈಗಾಗಲೇ ಪ್ರಾಣಲಿಂಗಕ್ಕೆ ಬಂದಂದ್ರೆ ಅವನು ಸೂಕ್ಷ್ಮ ದೇಹಗಳ ಅಂತ ಬಂದ್ಬಿಟ್ಟು. ವೀರಶೈವ ಸಿದ್ಧಾಂತದಲ್ಲೂ ಕೂಡ ಸ್ಥೂಲ ಸೂಕ್ಷ್ಮ ಕಾರಣ ಅಂತ 3 ದೇಹಗಳನ್ನ ಹೇಳ್ತಾರೆ. ಸ್ಥೂಲ ಸೂಕ್ಷ್ಮ ಕಾರಣ ಅಂದ್ರೆ ಸ್ಥೂಲ ಅಂದ್ರೆ ನಮ್ಮ ಥಿಯೋಸಾಫಿಕಲ್ ಸೊಸೈಟಿ ಹೇಳತಕ್ಕಂಥ ರೀತಿಯಲ್ಲಿ ಸ್ಥೂಲ ದೇಹ. ಪ್ರಾಣ ಸೂಕ್ಷ್ಮ ದೇಹ ಅಂತ ಹೇಳಿದ್ರೆ ನಮ್ಮಲ್ಲಿ ಏನ್ ವೀರಶೈವ ಸಿದ್ಧಾಂತದಲ್ಲಿ ಇನ್ನು ನಾವೇನೀಗ ಕಾಮದೇಹ, ರೂಪದೇಹ, ಮನೋದೇಹ ಅಂತ ಹೇಳ್ತೀವಲ್ಲ, ಇದಿಷ್ಟನ್ನು ಸೇರಿಸಿ ಸೂಕ್ಷ್ಮ ದೇಹ ಅಂತ ಕರೆದ್ಬಿಟ್ರು. ಕಾರಣ ದೇಹನ ನೋಡಿ ಅಲ್ಲೂ ಕಾರಣ ದೇಹ ಅಂತಾನೆ ಕರೆದಿದ್ದಾರೆ. ಬಹಳ ಆಶ್ಚರ್ಯ ಆಯ್ತು. ಭಾವಲಿಂಗ ಪ್ರತಿಷ್ಠಾಪನೆ ಆಗುವಂತ ದೇಹ ಕಾರಣ ದೇಹ ಅಂತ ಹೇಳಿದ್ರು. ಇಲ್ಲಿ ಇದು ಇವನ ಒಂದು ಸಾಧನಾ ಪದದ ಒಂದು ಮಧ್ಯಸ್ಥ ಸ್ಥಿತಿ ಇದೆ. ಇಲ್ಲಿ ಏನು ಶುರುವಾಗಿದೆ? ಪ್ರಾಣಲಿಂಗ. ವೇದಾಂತದಲ್ಲೂ ಹಾಗೇನೆ ಬರುತ್ತೆ. ಹೌದು, ಹಾಗೆ ಬರುತ್ತೆ. ಸ್ಥೂಲ ಸೂಕ್ಷ್ಮ ಕಾರಣ ಬರುತ್ತೆ. ಥಿಯೋಸಫಿನಲ್ಲಿ ಮಾತ್ರನೇ ಅಷ್ಟು ಅನಾಲಿಟಿಕಲ್ ಆಗಿ ಮತ್ತೆ ಭಾವನಾಮಯ ಕೋಶ ಮತ್ತೆ ರೂಪದೇಹ ಕಾರಣದೇಹ ಅಂತ ಮಾಡತಕ್ಕಂಥದ್ದು ನಮ್ಮ ಥಿಯೋಸಫಿನಲ್ಲೇ. ವೇದಾಂತದಲ್ಲೂ ಇದೇ ತರನೇ ಬರುತ್ತೆ. ಈಗ ನೆಕ್ಸ್ಟ್ ನೋಡಿ, ಅವನಿಗೆ ಈಗ ಯಾವ ಪ್ರಾಣಲಿಂಗವನ್ನ ಯಾವಾಗ ತನ್ನ ಸೂಕ್ಷ್ಮ ದೇಹದಲ್ಲಿ ತಾನೇ ಪ್ರತಿಷ್ಠಾಪನೆ ಮಾಡಿಕೊಂಡು ಬಿಟ್ನೋ, ಇನ್ನ ಈಗ ಅವನಿಗೆ ಹೊರಗಿನ ಅವಲಂಬನೆ ಇದೆಯಾ? ಹೊರಗಿನ ಅವಲಂಬನೆ ಇಲ್ಲ. ಈಗ ಅವನಿಗೆ ಆನಂದ ಭಕ್ತಿ ಬ್ಲಿಸ್ಫುಲ್ನೆಸ್ ಪ್ಲಸ್ ಪರಾಶಕ್ತಿ ಶುರುವಾಯ್ತು. ಅವನಿಗೆ ಈಗ ಪರಾಶಕ್ತಿನ ವಶ ಮಾಡಿಕೊಂಡ. ಸರಿ, ಅವನು ಏನಾದ ಯಾವ ಸ್ಥಳದಲ್ಲಿದ್ದಾನೆ? ಶರಣ ಸ್ಥಳದಲ್ಲಿದ್ದಾನೆ. ಇನ್ನು ಮುಂದಕ್ಕೆ ಹೋದ್ರೆ ಈ ಶರಣ ಸ್ಥಳದಲ್ಲಿ ಅವನು ಹೆಂಗಿರ್ತಾನೆ ಅಂದ್ರೆ, ತಾನು ಭಗವಂತ ಇಷ್ಟ ದಿನ ಎಲ್ಲೋ ದೂರ ಇದ್ರು. ಭಗವಂತ ಮೇಲಿದ್ದ, ಇವನು ಕೆಳಗಿದ್ದ. ಆದ್ರೆ ಇಲ್ಲೇನಾಗಿದೆ, ಇಲ್ಲಿ ಸಮರಸ ಭಕ್ತಿ ಬೇಕಾದ್ರೆ ಆ ಭಗವಂತ ಮತ್ತು ಭಕ್ತ ಹೆಂಗಿದ್ದಾರೆ? ಅನ್ಯೋನ್ಯವಾಗಿದ್ದಾರೆ. ಒಂದೇ ಸ್ಟೇಜ್ ಅಲ್ಲಿ ಇದ್ಬಿಟ್ಟಿದ್ದಾರೆ. ಅಲ್ಲಿ ಸಮರಸ ಭಕ್ತಿ ಪ್ಲಸ್ ಚಿತ್ ಆನಂದ. ಅದು ಮತ್ತೆ ನೀವು ಚಿತ್ ಅಂದ್ರೆ ನೀವು ಈ ಚಿತ್ತ ಅರ್ಥ ಮಾಡ್ಕೋಬೇಡಿ. ಚಿತ್ತ ಬೇರೆ, ಚಿತ್ ಬೇರೆ. ಚಿತ್ತ ಅಲ್ಲ ಇದು. ಮತ್ತೆ ಚಿತ್ ಸಚ್ಚಿತ್ ಆನಂದ ಅಂತೀವಲ್ಲ ನಾವು ಭಗವಂತನ ಸ್ವರೂಪನ, ಆ ಚಿತ್ ಶಕ್ತಿ. ಸೊ ಇದು ಬಂದ ತಕ್ಷಣ ಅವನು ಯಾವ ಸ್ಥಿತಿಯಲ್ಲಿ ಈಗ ಐಕ್ಯ ಸ್ಥಳಕ್ಕೆ ಹೋಗ್ಬಿಟ್ಟಿದ್ದ. ಐಕ್ಯ ಸ್ಥಳ. ಹೀಗೆ ಈ ವೀರಶೈವ ಸಿದ್ಧಾಂತ ಅಥವಾ ಈ ಷಟ್ಸ್ಥಲ ಸಿದ್ಧಾಂತ ಅಂತಕ್ಕಂಥದ್ದು ಒಂದು ರೀತಿನಲ್ಲಿ ಎಷ್ಟು ಸೈಂಟಿಫಿಕ್ ಆಗಿದೆ ಅಂತ ನಾವು ಅನ್ಬೋದು. ಇದರ ಕೇವಲ ನಾವು ಇದನ್ನ ಇಷ್ಟ ಅರ್ಥ ಮಾಡ್ಕೊಂಡ್ರೆ ಸಾಕಾಗ್ಲಿಲ್ಲ. ಇದರ ಅನ್ವಯಿಕ ರೂಪ ಜಾತಿ, ಮತ, ಕುಲ, ಲಿಂಗ, ವರ್ಣ ಮುಂತಾದವುಗಳ ನಿರಾಕರಣೆಯೊಂದಿಗೆ ಸಮಸ್ತ ಮಾನವ ಕುಲದ ವಿಕಾಸಕ್ಕೆ ಅನ್ವಯವಾಗುವ ಸಿದ್ಧಾಂತವೇ ಈ ಷಟ್ಸ್ಥಲ ಸಿದ್ಧಾಂತ. ಇಲ್ಲಿ ಯಾವ ಜಾತಿ ಇಲ್ಲ, ಮತ ಇಲ್ಲ, ಕುಲ ಇಲ್ಲ, ಲಿಂಗ, ವರ್ಣ ಯಾವುದು ಇಲ್ಲ. ವಿಜ್ಞಾನಕ್ಕೆ ಹೇಗೆ ಯಾವುದೇ ರೀತಿ ಮತಧರ್ಮಗಳಿಲ್ಲವೋ ಅದೇ ರೀತಿ ಷಟ್ಸ್ಥಲ ಸಿದ್ಧಾಂತಕ್ಕೂ ಯಾವ ಒಂದು ಭೇದವೂ ಇಲ್ಲ. ಒಂದ್ ವೇಳೆ ಭೇದ ಮಾಡ್ಕೊಂಡಿದ್ರೆ ಯಾರು ಮಾಡ್ಕೊಂಡಿರೋದು?
ನಾವು ಮಾಡ್ಕೊಂಡಿರ್ತಕ್ಕಂಥದ್ದು ವಿನಃ ನಿಜವಾಗ್ಲೂ ಭೇದ ಇಲ್ಲ ಅನ್ನುವಂಥದ್ದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇದು ಷಟ್ಸ್ಥಲ ಸಿದ್ಧಾಂತದ ಒಂದು ಪಕ್ಷಿ ನೋಟ ಅಂತ ಹೇಳ್ತಾ, ಜೊತೆಗೆ ಇನ್ನೂ ಕೂಡ ಇಲ್ಲಿ ಈ ಷಟ್ಸ್ಥಲ ಸಿದ್ಧಾಂತ ಈ ಥಿಯೋಸಫಿ ಸಿದ್ಧಾಂತಕ್ಕೆ ಎಷ್ಟರ ಮಟ್ಟಿಗೆ ಸಾಮ್ಯವನ್ನು ಹೊಂದಿದೆ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ನಾವು ಈ ಮನುಷ್ಯನ ಒಂದು ಸೃಷ್ಟಿಯನ್ನ ನೋಡೋದಾದ್ರೆ, ಇಲ್ಲಿ ನಾವೇನ್ ಹೇಳ್ತೀವಿ, ಮೊದಲು ಏನು ಇರ್ಲಿಲ್ಲ, ಬರೀ ಭಗವಂತ ಇದ್ದ. ಅದೇ ರೀತಿ ಇಲ್ಲಿ ಕೂಡ ಏಕಮೇವ ದ್ವಿತೀಯಂ ಬ್ರಹ್ಮ ಎನ್ನುವಂತೆ ಪರವಸ್ತು ಒಂದೇ ಇತ್ತು. ಆ ಬೃಹತ್ ಜ್ವಾಲೆಯಿಂದ ವಿಸ್ಫುಲಿಂಗಗಳು ಹೊರಹೊಮ್ಮುವಂತೆ ಅದರ ಅಂತಃಕರಣದಿಂದ ಆತ್ಮರು ಹೊರಬಿದ್ದರು ಅಂತ ಹೇಳ್ತಾರೆ. ವಿಸ್ಫುಲಿಂಗಗಳು ಅಂತ ಮಾನಡ್ಸ್, ನಾವು ಮಾನಡ್ ಅಂತೀವಲ್ಲ, ಅಲ್ಲಿ ವಿಸ್ಫುಲಿಂಗಗಳು ಹೊರಹೊಮ್ಮಿದವು, ಇದರಿಂದ ಆತ್ಮರು ಹೊರಬಿದ್ದರು, ಇದರಿಂದ ಆತ್ಮರು ಹೊರಬಿದ್ದರು ಅಂತ ಹೇಳ್ತಾರೆ. ಸೊ ಇಲ್ಲಿಂದಾನೇ ಶುರುವಾಯ್ತು ನೋಡಿ. ಏನ್ ಶುರುವಾಯ್ತು ಇಲ್ಲಿ? ಅದೇ ಚೈತನ್ಯ ಅಣುರೂಪದಲ್ಲಿ ಪ್ರತ್ಯೇಕವಾಯ್ತು. ಅಣುರೂಪದಲ್ಲಿ ಪ್ರತ್ಯೇಕವಾಯ್ತು. ಪ್ರತ್ಯೇಕವಾದಕ್ಕೆ ಮುಂಚೆ ಎಲ್ಲಿತ್ತು? ಅಲ್ಲೇ ಇತ್ತು, ಅದರಲ್ಲೇ ಇತ್ತು, ಆ ಭಗವಂತನಲ್ಲೇ ಇತ್ತು. ಈಗ ಯಾವಾಗ ಆ ಅಣುರೂಪದಲ್ಲಿ ಹೊರಗಡೆಗೆ ಸಿಡಿತೋ, ಆ ಸಿಡಿದ ತಕ್ಷಣ 3 ಕಶ್ಮಲಗಳು, 3 ಮಲಗಳು ಅವನಿಗೆ ಗಂಟು ಬಿದ್ದುವು ಅಂತಾರೆ. ಅದಕ್ಕೆ ಮಲತ್ರಯಗಳು ಅಂತ ಕರೀತಾರೆ. ಮಲತ್ರಯಗಳು ಏನದು? ಮಲತ್ರಯಗಳು ಅಣವಮಲ, ಮಾಯಾಮಲ, ಕಾರ್ಮಿಕ ಮಲ ಅಂತ 3 ರೀತಿಯಾದ ಮಲಗಳು ಗಂಟು ಬಿದ್ದುವನಿಗೆ ಅಂತಾಳೆ. ಅದು ಹೇಗಪ್ಪ ಅಂತ ಹೇಳಿದ್ರೆ, ಸರ್ವಾತ್ಮಕತ್ವಕ್ಕೆ ಪರಿಪೂರ್ಣತ್ವಕ್ಕೆ ಬದಲಾಗಿ ಅಣುತ್ವವನ್ನುಂಟು ಮಾಡಿ ನಾನು ಬೇರೆ ಪರಮಾತ್ಮ ಬೇರೆ ಎಂಬ ಭೇದವೇ ಅಣವಮಲ. ಇದರಿಂದ ಕಾರಣ ದೇಹ ಪ್ರಾಪ್ತಿ. ನೋಡಿ, ಈಗ ಥಿಯೋಸಫಿ ಅನ್ವಯ ಮಾಡಿಕೊಳ್ಳಿ ಇದನ್ನ. ನಾನು ಅನ್ನೋ ಭಾವ ಶುರುವಾಗಿದ್ದು ಎಲ್ಲಿಂದ? ಎಲ್ಲಿಂದ? ಅಂತರಾತ್ಮನಾಗಿ ಬಂದು ನೆಲೆಸಿದಾಗ ಮೊಟ್ಟ ಮೊದಲನೇದಾಗಿ ನಾನು ಅಂತ ಶುರುವಾಗಿ. ಈಗ ನೋಡಿ, ದೇಹಾತ್ಮನ ಮಟ್ಟದಲ್ಲಿ ನಿಂತು ನಾವು ವಿಚಾರ ಮಾಡುವಾಗ ಕಾರಣ ದೇಹ ಅಂದ್ರೆ ಅದು ಹೆಂಗೆ? ನಮ್ಗೆ ಬಹಳ ಹೈಯೆಸ್ಟ್ ಅದು, ನಮ್ಗೆ ಪ್ಯೂರ್ ಅದು. ಆದರೆ ಪುರುಷಾತ್ಮನ ದೃಷ್ಟಿಯಿಂದ ನೋಡಿದ್ರೆ ನಮ್ಗೆ ಈಗೋ ಅನ್ನೋದು ಶುರುವಾಗಿದ್ದು ಎಲ್ಲಿಂದ? ಕಾರಣ ದೇಹ ಶುರುವಾದಾಗ್ಲೇ ಶುರುವಾಯ್ತು ನಮ್ಗೆ ಈಗೋ ಅನ್ನೋದು. ಆದ್ರೆ ಈ ದೇಹಾತ್ಮನ ಈಗೋಗೆ ಹೋಲಿಕೆ ಮಾಡಿದ್ರೆ ಕಾರಣಾತ್ಮನ ಈಗೋ ಅದನ್ನ ಹೈಯರ್ ಸೆಲ್ಫ್ ಅದು. ಆದ್ರೂ ಅದು ಸೆಲ್ಫೇ. ಫಿಶ್ ಈಸ್ ಬೆಟರ್ ದ್ಯಾನ್ ಸೆಲ್ಫಿಶ್ ಅಂತ ಸಾಯಿಬಾಬಾರು ತಮಾಷೆ ಮಾಡೋರು. ಫಿಶ್ ಈಸ್ ಬೆಟರ್ ದ್ಯಾನ್ ಸೆಲ್ಫಿಶ್ ಅಂತ. ನೋಡಿ, ಈ ನಾನು ಅನ್ನೋದು ಶುರುವಾಗಿದ್ದೇ ಕಾರಣದೇಹ ಸೃಷ್ಟಿಯಾದಾಗ. ಇದನ್ನ ನಾವು ಅಣವಮಲ ಅಂತ ಕರಿತೀವಿ. ಇನ್ನು ಸರ್ವಜ್ಞತ್ವಕ್ಕೆ ಬದಲಾಗಿ ಕಿಂಚಿತಜ್ಞತ್ವವನ್ನು ಉಂಟು ಮಾಡಿ ಈ ಸೂಕ್ಷ್ಮ ಶರೀರ ಎಂಬ ಆವರಣವಾಗಿರ್ತಕ್ಕಂಥದ್ದೇ ಮಾಯಾಮಲ. ಮಾಯಾಮಲ ಅಂತ ಕರಿತೀವಿ. ಅಣವಮಲ, ಮಾಯಾಮಲ. ಇನ್ನು ಮುಂದೆ ಸರ್ವಕರ್ತೃತ್ವಕ್ಕೆ ಬದಲಾಗಿ ಕಿಂಚಿತ್ ಕರ್ತೃತ್ವವನ್ನು ಉಂಟು ಮಾಡಿ ಈ ಸ್ಥೂಲ ಶರೀರವೆಂಬ ಆವರಣವಾಗಿರ್ತಕ್ಕಂಥದ್ದು, ಜೊತೆಗೆ ಕರ್ಮ ಫಲಾನುಭವಕ್ಕೆ ಕಾರಣವಾಗಿರ್ತಕ್ಕಂಥದ್ದೇ ಈ ಕಾರ್ಮಿಕ ಮಲ. ಈ 3 ಮಲತ್ರಯಗಳು: ಅಣವಮಲ, ಮಾಯಾಮಲ, ಕಾರ್ಮಿಕ ಮಲ. ಇದು ನಮ್ಮ ವೀರಶೈವ ಸಿದ್ಧಾಂತದ ಒಂದು ನೋಟ. ಇಲ್ಲಿ ಏನಾಯ್ತು? ಈಗ ಈ ಷಟ್ಸ್ಥಲ ಸಿದ್ಧಾಂತದ ಪ್ರಕಾರ ನಾವು ನೋಡಿದ್ರೆ ಪರವಸ್ತು ಒಂದೇ, ಅದು ಲಿಂಗ. ಅದೇನಾಯ್ತು? ಈಗ ಪರಮಾತ್ಮ ಆಗಿದ್ದು ಜೀವಾತ್ಮ, ಪರಮಾತ್ಮ ಅಂತಕ್ಕಂಥ ಒಂದು ವಿಂಗಡಣೆ ಆಯ್ತು. ಈ ಪ್ರವೃತ್ತಿ ಮಾರ್ಗದಲ್ಲಿ ನಮ್ಗೆ ಈ ಅಂತಃಕರಣಗಳು, ಇಂದ್ರಿಯಗಳು, ದೇಹ ಇವೆಲ್ಲ ಜೀವಾತ್ಮನಿಗೆ ಅವು ಬರಲೇಬೇಕು. ಸೃಷ್ಟಿ ಅದೇನು ಮಾಡಕ್ಕಾಗಲ್ಲ. ಬಂದ್ವಿ ಅಂದ ತಕ್ಷಣ ಇದೆಲ್ಲ ಬರ್ತಾ ಹೋಯ್ತು. ಇಲ್ಲಿ ನಮ್ಗೆ ಈ ಲಿಂಗ ಮತ್ತು ಅಂಗ ಅಂತಕ್ಕಂತಹ ಒಂದು ಬೇರ್ಪಡಿಸಿ ನಾವು ಮಾತಾಡ್ತಾ ಇರುವಾಗಲೂ ಕೂಡ ಈ ಅಂಗ ಮತ್ತು ಲಿಂಗ ಬೇರೆ ಬೇರೆ ಇರೋದಕ್ಕೆ ಸಾಧ್ಯನಾ? ಇವೆರಡು ಬೇರೆ ಬೇರೆ ಇರೋದಕ್ಕೆ ಸಾಧ್ಯನಾ? ಅಂಗ ಮತ್ತು ಲಿಂಗ ಖಂಡಿತ ಇಲ್ಲ. ನಾವು ಮಾತಿಗೆ ಹೇಳ್ಬೋದು, ಬಿಟ್ರೆ
ಅಂಗ ಮತ್ತು ಲಿಂಗ ಬೇರೆ ಬೇರೆ ಇರೋದಕ್ಕೆ ಸಾಧ್ಯ ಇಲ್ಲ. ನಾವೀಗ ಸ್ಥೂಲ ದೇಹ, ಕಾಮದೇಹ, ರೂಪ ದೇಹ ಅಂತ ಮಾತಾಡ್ತಾ ಹೋಗ್ತೀವಲ್ಲ ನಮ್ಮ ಪುರುಷಾತ್ಮ ತನಕ, ಇವು ಬೇರೆ ಬೇರೆ ಇರೋದಕ್ಕೆ ಸಾಧ್ಯನಾ? ಎಲ್ಲ ಹೆಂಗ್ ಸೇರ್ಕೊಂಡಿದಾವೆ ಇವು? ಓತಪ್ರೋತವಾಗಿ ಸೇರಿಕೊಂಡಿವೆ. ಸೊ ಇವೆಲ್ಲವೂ ಓತಪ್ರೋತವಾಗಿ ಸೇರ್ಕೊಂಡಿದ್ಮೇಲೆ ನಾವು ಕೂಡ ಭಗವಂತನ ಜೊತೆನಲ್ಲೂ ಹಾಗೇನೆ ಓತಪ್ರೋತವಾಗಿ ಸೇರ್ಕೊಂಡಿದೀವಿ. ಬಟ್ ಈಗ ನಮ್ಗೆ ಅದರ ಅನುಭವ ಮಾತ್ರ ಆಗ್ತಾ ಇಲ್ಲ. ಇದು ವೀರಶೈವ ಸಿದ್ಧಾಂತದ ಒಂದು ಸ್ಥೂಲ ನೋಟ. ಇಷ್ಟನ್ನ ಹೇಳ್ತಾ ಈಗ ನಾನು ಇನ್ನು ಈಗ 2 ಸ್ಥಳಗಳ ವಿಷಯ ಮಾತನಾಡಬೇಕು. ಭಕ್ತ ಸ್ಥಳ. ಇಲ್ಲೀಗ ಜೀವ ಶಿವನನ್ನ ಸೇರ್ತಕ್ಕಂಥ ಒಂದು ಹಂತಗಳು, ಸ್ಥಳಗಳು. ಅದರಲ್ಲಿ ಭಕ್ತ ಸ್ಥಳ ಅಂತಕ್ಕಂಥದ್ದು ಮೊದಲನೇ ಮೆಟ್ಲು. ಇಲ್ಲಿ ಏನಾಯ್ತು, ಇವಾಗ ಆ ಸಾಧಕನಿಗೆ ನನಗಿಂತ ಯಾವುದೋ ಒಂದು ದೊಡ್ಡದಿದೆ, ನನಗಿಂತ ಬೇರೆ ಏನೋ ಒಂದು ಇದೆ ಅನ್ನೋದು ಅವನಿಗೆ ಶುರುವಾಗ್ತದಲ್ಲ. ಆ ಶುರು ಆದಾಗ್ಲೇನೆ ಅವನು ಆ ಪರಮಾತ್ಮ ತತ್ವ ಅಂತ ಇದೆ, ಅದಕ್ಕೆ ನಾನು ಶರಣಾಗ್ಬೇಕು, ಅದನ್ನ ನಾನು ಪೂಜಿಸ್ಬೇಕು ಅಂತಕ್ಕಂಥ ಭಾವನೆ ಶುರುವಾಗ್ತದೆ. ಆಗ ಅವನೊಬ್ಬ ಭಕ್ತನಾಗ್ತಾನೆ. ಆ ಭಕ್ತನ ಲಕ್ಷಣ ಏನು ಅಂತ ಹೇಳ್ತಾರೆ. ಸದಾಚಾರದಲ್ಲಿ ನಡೆವವನ, ಶಿವನಲ್ಲಿ ಭಕ್ತಿಯಾಗಿಪ್ಪನ, ಶಿವಲಾಂಛನವ ಕಂಡಲ್ಲಿ ವಂದನೆಗೈಯುತ್ತಿಪ್ಪನ, ಲಿಂಗ ಜಂಗಮರು ಒಂದೇ ಎಂಬ ಭಾವದಲ್ಲಿ ಕಂಡು ವೃತ್ಯಾಚಾರಿಯುಕ್ತನಾಗಿರಬಲ್ಲಡೆ ಭಕ್ತ ಸ್ಥಳವೆನೆಂಬೆನಯ್ಯ ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೆ. ಭಕ್ತ ಅಂದ್ರೆ ಯಾರು ಅಂತ ಹೇಳ್ತಾರೆ. ಭಕ್ತ ಯಾರಪ್ಪ ಅಂತ ಹೇಳಿದ್ರೆ ಸದಾಚಾರದಲ್ಲಿ ನಡೆಯುವವನ. ನಮ್ಗೆ ಪರಮಗುರು ಚರಣ ಸನ್ನಿಧಿಯಲ್ಲೇ ಪ್ರಾರಂಭದಲ್ಲೇ ನಮ್ಗೆ ಏನ್ ಹೇಳ್ಕೊಟ್ಬಿಟ್ರು? ವಿವೇಕ, ವೈರಾಗ್ಯ, ಸದಾಚಾರ. ನೋಡಿ, ಸದಾಚಾರದಲ್ಲಿ ನಡೆಯುವವನ, ಶಿವಭಕ್ತಿ, ಶಿವನಲ್ಲಿ ಭಕ್ತಿಯಾಗಿಪ್ಪನ. ಅಂದ್ರೆ ಶಿವ ಅಂತಂದ್ರೆ ಒಟ್ಟಿನಲ್ಲಿ ಭಗವಂತ ಅಂತ ತಿಳ್ಕೊಳ್ಳಿ. ಮತ್ತಲ್ಲಿ ಹೆಸರುಗಳು ತಗೊಂಡು ಅದುವೇ ನಾವು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಒಟ್ಟಿನಲ್ಲಿ ಭಗವಂತನಲ್ಲಿ ನಂಬಿಕೆ ಇದೆ ಅವನಿಗೆ. ಶಿವಲಾಂಛನವ ಕಂಡಲ್ಲಿ ವಂದನೆಗೈಯುತ್ತಿಪ್ಪನ, ಲಿಂಗ ಜಂಗಮ ಒಂದೇ ಎಂಬ ಭಾವದಲ್ಲಿ ಕಂಡು ವೃತ್ಯಾಚಾರಿಯಾಗಿರಬಲ್ಲೆಡೆ ಭಕ್ತ ಸ್ಥಳವೆಂಬೆನಯ್ಯ ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೆ. ನಿಜವಾದ ಭಕ್ತನಾಗ್ಬೇಕು ಅಂದ್ರೆ ಮೊದಲ ಆದ್ಯತೆ ಸದಾಚಾರ. ಜೊತೆಗೆ ಅವನಿಗೀಗ ಲಿಂಗ ಜಂಗಮ ಒಂದೇ ಎಂಬ ಭಾವ ಅವನಿಗಿರ್ಬೇಕಾಗ್ತದೆ. ಲಿಂಗ ಬೇರೆ ಅಲ್ಲ, ಜಂಗಮ ಬೇರೆ ಅಲ್ಲ, ಗುರು ಬೇರೆ ಅಲ್ಲ, ಜಂಗಮ ಕರೆಕ್ಟ್. ಅಂದ್ರೆ ಜನನ ಮರಣಗಳನ್ನ ಗೆಲ್ಲಿದವನು ಅಂತ ಹೇಳ್ತಾರೆ ಸರ್. ಅಂದ್ರೆ ಒಂದರ್ಥದಲ್ಲಿ ಅವನು ಜೀವನ್ ಮುಕ್ತನ ಸ್ಥಿತಿಯಲ್ಲಿ ಇರ್ತಾನೆ ಅಂತ ಹೇಳಿ. ಜಂಗಮರು ಮನೆಗೆ ಬಂದು ಜಂಗಮ ಪೂಜೆನೂ ಒಂದೇ. ಹೌದು, ಜಂಗಮ ಅಂತ ಹೇಳಿ ಮನೆ ಹತ್ರ ಬರ್ತಾರಲ್ಲ. ಹೌದೌದು. ಇಲ್ಲ, ಈಗಿನ ಸ್ಥಿತಿಯಲ್ಲಿ ನಾವೇನಾದ್ರೂ ಅವ್ರು ನಿಜವಾಗ್ಲೂ ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ತಪ್ಪಿಬಿಡ್ತೀವಿ. ಈಗ ಹುಷಾರಾಗಿರ್ಬೇಕು. ಬಹಳ ವಿವೇಕನೇ ಮುಖ್ಯ ಈಗಿನ ಪರಿಸ್ಥಿತಿನಲ್ಲಿ. ಆದ್ರೆ ಜಂಗಮ ಅನ್ನೋ ನಿಜವಾದ ಅರ್ಥ ಹೇಳಿದ್ವಲ್ಲ, ಜನನ ಮರಣಗಳನ್ನ ಗೆಲ್ಲಿದವನು ಜಂಗಮ. ಕೇಳಿದ್ರೆ ಯಾರು ಎಲ್ಲರೂ ಅದನ್ನೇ ಹೇಳೋದು, ನಾನೇ ಜಂಗಮ ಅಂತ ಹೇಳೋದು. ಜನನ ಮರಣಗಳನ್ನ ಗೆಲ್ಲಿದವ ಅದು ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ ನಿಜವಾಗ್ಲೂ ಅವನು ಜಂಗಮನ ಆಗೋನು, ಅವಾಗ ಅವನು ಜಂಗಮ. ಅದು ಈಗಿನ ವ್ಯವಹಾರ ಲೆಕ್ಕಾಚಾರ, ಅದಕ್ಕೆ ನಾವು ಹೋಗೋದು ಬೇಡ. ಅದಕ್ಕೆ ಹೋದ್ರೆ ಈಗ ಕ್ಯಾಸ್ಟ್, ಈಗ ನಾನು ಜಂಗಮರೇ. ಹೌದು, ಮಾಡ್ತಾ. ಹೌದೌದೌದು. ಅವನ್ ಹೆಂಗೆ ಅಂದ್ರೆ ನಿಜವಾದ ಜಂಗಮ ಅಂದ್ರೆ ಈಗ ಕಾಲೇ ಅವನೆಲ್ಲ ಈ ಒಂದು ಹಂತದಲ್ಲಿ ಅವನು ಐಕ್ಯ ಸ್ಥಳವನ್ನ ತಲುಪಿದಾನೆ. ಈಗ ಆ ಜ್ಞಾನವನ್ನ ಪ್ರಸಾರ ಮಾಡ್ತಾವನು. ಊರಿಂದ ಊರಿಗೆ, ಒಂದು ಕಡೆಯಿಂದ ಒಂದು ಕಡೆಗೆ ಅವನು ಭಿಕ್ಷಾಟನೆಯನ್ನ ಮಾಡ್ತಾನೆ. ಅವನಿಗೆ ಇದಕ್ಕೂ ಕೂಡ ಅವನಿಗೆ ಏನು ಬೇಕಿಲ್ಲ. ಈಗ ನಮ್ಮಲ್ಲಿ ಏನ್ ಮಾಡ್ತಾರೆ, ಈಗ ನಮ್ಮಲ್ಲಿ ಈ ಗೌರಿ ಹಬ್ಬ, ಗಣಪತಿ ಹಬ್ಬ ಬಂದಾಗ ಒಂದಿನ ನಮಗೂ ಜೋಳಿಗೆ ಹಾಕ್ಬಿಟ್ಟು 1 3 ಮನೆ ಭಿಕ್ಷೆ ಮಾಡ್ಕೊಂಡ್ ಬರ್ಬೇಕು ಅಂತ ಕಳಿಸ್ತಾರೆ. ಅವನಿಗೆ ಸ್ವಂತ ಏನು ಇಲ್ವೇ ಇಲ್ಲ. ಅವನಿಗೆ ಜಂಗಮ ಅಂದ್ರೆ ಅವನು ಊರಿಂದ ಊರಿಗೆ ಈ ಜ್ಞಾನನ ಪ್ರಸಾರ ಮಾಡ್ತಾ ಹೋಗ್ತಾ ಇರ್ತಕ್ಕಂಥವನು. ಜನನ ಮರಣಗಳನ್ನ ಗೆಲ್ಲಿದವನು ಅಂತ ನಾವು ಅವನಿಗೆ ಆ ಸ್ಥಿತಿನಲ್ಲಿ ಇರ್ತಾನೆ.
ಸೊ ಇಲ್ಲಿ ಆ ಗುರು ಮತ್ತೆ ಜಂಗಮಕ್ಕೆ ಇಷ್ಟರ ಮಟ್ಟಿನ ಬೆಲೆ ಅಂತ ಹೇಳಿದ್ರೆ, ನಾವು ಗುರು ಅಂತ ಅಂದ್ರೆ ಈ ಹಂತದಲ್ಲಿ ಎಷ್ಟು ಅವನಿಗೆ ಬೆಲೆ ಇರ್ತದೆ ಅಂದ್ರೆ, ಬಹಳಷ್ಟು ಸಾರಿ ನಾವು ಕೇಳಿದ್ದೀವಿ. ಸರ್ವಜ್ಞನದ ಒಂದು ವಚನ ಕೂಡ ಬರ್ತದೆ, ಗುರು ಹರನ ತೋರಬಲ್ಲನಲ್ಲದೆ ಹರ ಗುರುವ ತೋರುವನೇ ಸರ್ವಜ್ಞ. ಗುರು ಹರನ ತೋರಬಲ್ಲನಲ್ಲದೆ ಹರ ಗುರುವ ತೋರುವನೇ ಅಂದ್ರೆ ಗುರುವಿನ ಸ್ಥಾನ ಎಂಥದ್ದು ಅಂತ ಇಲ್ಲಿ ಒಬ್ಬರು ದಾಸರು ಕಬೀರ್ ದಾಸರು ದೋಹೆನಲ್ಲಿ ಬರ್ತದೆ, ಗುರು और गोविंद दोनों मेरे सामने खड़े हुए तो मैं पहले गुरु के नमस्कार करता हूं क्योंकि गुरु ने मुझे गोविंद को दिखलाया. ಭಗವಂತ ಮತ್ತು ಗುರು ಇಬ್ರು ನನ್ನ ಮುಂದೆ ಬಂದು ನಿಂತ್ಕೊಂಡ್ಬಿಟ್ರೆ ನಾನು ಮೊದಲೇ ಯಾರಿಗೆ ನಮಸ್ಕಾರ ಮಾಡ್ತೀನಿ? ಗುರುವಿಗೆ ನಮಸ್ಕಾರ ಮಾಡ್ತೀನಿ. ಕಾರಣ ಗುರುನೇ ನನಗೆ ಗೋವಿಂದನನ್ನ ಅಂದ್ರೆ ಭಗವಂತನನ್ನ ತೋರಿಸಿದ್ದು. ಅದು ಭಗವಂತನ ಸ್ಥಿತಿ, ಅದು ಭಗವಂತನ ಸ್ಥಿತಿ. ಇನ್ನು ಒಂದೇ ಒಂದು ವಚನ ನೋಡ್ಬಿಡೋಣ ಸಾಕು. ಇನ್ನೊಂದು ವಚನ ಬರ್ತದೆ ನಮಗೆ, ಅಲ್ಲಮ ಪ್ರಭುಗಳ ವಚನ, ಶಿಲೆಯೊಳಗಣ ಪಾವಕದಂತೆ ಉದಕದೊಳಗಣ ಪ್ರತಿಬಿಂಬದಂತೆ ಬೀಜದೊಳಗಣ ವೃಕ್ಷದಂತೆ ಶಬ್ದದೊಳಗಣ ನಿಶ್ಶಬ್ದದಂತೆ ಗುಹೇಶ್ವರ ನಿಮ್ಮ ಶರಣ ಸಂಬಂಧ. ಶಿಲೆಯೊಳಗಣ ಪಾವಕದಂತೆ, ಶಿಲೆ ಒಳಗಡೆ ಏನಿದೆ? ಶಿಲೆ ಒಳಗಡೆ ಏನಿದೆ? ಬೆಂಕಿ ಇದೆ, ಬೆಂಕಿ ಇದೆ. ಆದ್ರೆ ಬೆಂಕಿನ ನೀವು ಹೋಗಿ ನೋಡಿದ್ರೆ ಬೆಂಕಿ ಕಾಣುತ್ತಾ? ಬೆಂಕಿ ಕಾಣಲ್ಲ. ಅದನ್ನ ನೀವು ಎರಡು ಕಲ್ಲುಗಳನ್ನ ತಗೊಂಡು ಒಂದು ಕಲ್ಲಿಗೆ ಇನ್ನೊಂದು ಕಲ್ಲಿಗೆ ಚೆನ್ನಾಗಿ ಜಜ್ಜಿ ಏನ್ ಕಾಣ್ತವಾಗ? ಬೆಂಕಿ ಬಂತೋ ಇಲ್ವೋ? ಈಗ ನಮ್ಮಲ್ಲೂ ಬೆಂಕಿ ಇದೆ ಒಳಗಡೆ. ಅಂದ್ರೆ ಬೆಂಕಿ ಅಂದ್ರೆ ಯಾವ ಬೆಂಕಿ ನಮ್ಮ ಒಳಗಡೆ ಇರೋದು? ಪರಮಾತ್ಮ ತತ್ವ ಅನ್ನುವಂತ ಬೆಂಕಿ ಇದೆ. ಆ ಬೆಂಕಿ ನಮಗೆ ಬರಬೇಕು, ಅದು ಬೆಳಗಬೇಕು ಅಂದ್ರೆ ಏನಾಗ್ಬೇಕಿಲ್ಲಿ? ಉಜ್ಜಬೇಕು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ, ಶಿಲೆಯೊಳಗಣ ಪಾವಕದಂತೆ ಉದಕದೊಳಗಣ ಪ್ರತಿಬಿಂಬದಂತೆ. ಬಟ್ ಉದಕದೊಳಗಣ ಪ್ರತಿಬಿಂಬದಂತೆ ಅದು ಹೇಗಿದೆ ಅಂದ್ರೆ, ಉದಕದೊಳಗಣ ಪ್ರತಿಬಿಂಬ ನೋಡಿ. ಈಗ ಉದಕ ಇದೆ ಅಂದ್ರೆ, ಉದಕ ಅಂದ್ರೆ ನೀರು. ನೀರು ಯಾವ್ದನ್ನ ತಗೊಂಡೋದ್ರೆ ಪ್ರತಿಬಿಂಬ ತೋರಿಸುತ್ತೆ. ಆದ್ರೆ ಆ ಪ್ರತಿಬಿಂಬನ ತನ್ನ ಜೊತೆಲಿ ಇಟ್ಕೊಳ್ಳುತ್ತಾ? ಇಟ್ಕೊಳ್ಳಲ್ಲ. ಅಥವಾ ಚೆನ್ನಾಗಿರೋದನ್ನ ಚೆನ್ನಾಗಿ ಇಲ್ದೇ ಇರೋ ತೋರಿಸುತ್ತಾ? ಚೆನ್ನಾಗಿರೋದನ್ನ ಚೆನ್ನಾಗಿ ಇಲ್ದೇ ಇರೋ ತರ ತೋರಿಸುತ್ತಾ? ಇಲ್ಲ. ಹೇಗಿದೆಯೋ ಆಗ ತೋರಿಸುತ್ತೆ. ಅದು ಅಲಿಪ್ತವಾಗಿದೆ. ಅದು ಬೀಜದ ಶಬ್ದದೊಳಗಣ ನಿಶ್ಶಬ್ದದಂತೆ. ಏನಿದೊಂಥರ ವಿರೋಧಾಭಾಸ ಅನ್ಸಲ್ವಾ? ಶಬ್ದ ಅಂದ್ರೆ ಶಬ್ದ, ಶಬ್ದದೊಳಗಣ ನಿಶ್ಶಬ್ದದಂತೆ. ಒಂದು ರೀತಿ ಅಲ್ಲಮ ಪ್ರಭುಗಳ ವಚನ ಅಂದ್ರೆ ಬೆಳಗಿನ ವಚನ ಅಂತಾರೆ ಅದನ್ನ, ಬೆಳಗಿನ ವಚನ. ಶಬ್ದದೊಳಗಡೆ ನಿಶ್ಶಬ್ದ ಇದೆ ಅಂದ್ರೆ ಅದನ್ನ ಎರಡು ಅರ್ಥದಲ್ಲಿ ನಾವು ಮಾಡ್ಕೋಬಹುದು. ಎರಡು ಅರ್ಥ ನಿಶ್ಶಬ್ದ ಅನ್ನೋದಕ್ಕೆ. ನೋಡಿ, ನಾವು ಯಾವುದೋ ಒಂದು ಹಾಡನ್ನ ಹಾಡ್ತೀವಿ. ಈಗ ನೀವೊಂದು ವಚನ ಒಬ್ರು ಸುಮ್ಮನೆ ಓದಿ ಅದೇನ ಕೊನೆಗೆ ಬಂದು ಜ್ಯೋತಿ ಅಕ್ಕ ಅದನ್ನ ಹಾಡ್ತಾರೆ. ಹಾಡಿದಾಗ ನಿಮಗೆ ಬಂದ ಭಾವಕ್ಕೂ ಸುಮ್ಮನೆ ನಾನು ಪಾಠ ಓದಿದಾಗ ಬಂದ ಭಾವಕ್ಕೂ ಎರಡಕ್ಕೂ ಒಂದೇ ಆಗುತ್ತಾ? ನೋಡಿ, ಆ ವಚನನ ಅವರು ಅಕ್ಕ ಸುಶಾವ್ಯಾಗ ಹಾಡ್ಬಿಟ್ಟ ಮೇಲೆ ಒಂದ್ ರೀತಿ ನಿಶ್ಶಬ್ದ ಆಗೋಗ್ಬಿಡುತ್ತೆ. ಭಾವ ನಿಶ್ಶಬ್ದ ಅಂದ್ರೆ ಅಲ್ಲಿ ಭಾವ ಹೆಂಗಿದೆ? ಅದರಲ್ಲಿ ಅದು ನಿಶ್ಶಬ್ದವಾಗ್ಬಿಟ್ಟಿದೆ. ಹಾಡಲ್ಲಿ ಶಬ್ದ ಇದೆ, ಬಟ್ ಹಾಡಿನ ಭಾವದಲ್ಲಿ ಏನಿದೆ? ನಿಶ್ಶಬ್ದ. ಅದಕ್ಕೆ ಅದನ್ನ ನಿಶ್ಶಬ್ದದಂತೆ. ನೋಡಿ, ಶಿಲೆಯೊಳಗಡೆ ಬೆಂಕಿ ಇದೆ, ಅದೃಶ್ಯವಾಗಿದೆ. ನೀರಿನೊಳಗಡೆ ಬಿಂಬ ಇದೆ, ಅಲಿಪ್ತವಾಗಿದೆ. ಅದು ಅಲಿಪ್ತವಾಗಿದೆ. ಬೀಜದೊಳಗಡೆ ವೃಕ್ಷ ಇದೆ, ಸುಪ್ತವಾಗಿದೆ. ಬೀಜದೊಳಗಡೆ ವೃಕ್ಷ ಇದೆ, ಆದ್ರೆ ಅದೇನಾಗಿದೆ? ಸುಪ್ತವಾಗಿದೆ. ಹಾಗೆ ನಿನ್ನ ಶರಣ ಸಂಬಂಧ, ಅಂತಾರೆ. ಸೌಂಡ್ ಆಫ್ ಸೈಲೆನ್ಸ್ ಅಂತಾರೆ. A seed is a potential tree. A seed is a potential tree. ಅಲ್ವಾ? ಅದಕ್ಕೆ ಈ ಭಕ್ತ ಅನ್ನುವಾಗ್ಲೂ ಕೂಡ ಅವನಲ್ಲಿ ಈ ಎಲ್ಲವೂ ಕೂಡ ಇದ್ದಾವೆ ಅಂತಕ್ಕಂಥದ್ದು. ಹೀಗೆ
ಭಕ್ತಿ ಸ್ಥಳದಲ್ಲಿ ಒಂದು ಸದ್ಭಕ್ತಿಯನ್ನ ಬಲಿಸ್ತಾ ಅವನೇನ್ ಮಾಡ್ತಾನೆ, ಆಚಾರಲಿಂಗದ ಉಪಾಸನೆಯನ್ನ ಮಾಡ್ತಾ ಸತ್ಕ್ರಿಯಾಚರಣೆಗಳನ್ನ ಮಾಡ್ತಾ ಆ ಲಿಂಗಕ್ಕೆ ಸಮರ್ಪಣೆ ಮಾಡ್ತಕ್ಕಂಥದ್ದೇ ಉಪಾಸನೆ. ಹೀಗೆ ಮಾಡ್ತಾ ಆ ಸದ್ಭಕ್ತಿ ದೃಢವಾಗಿ ಕೊನೆಗದೇನಾಗುತ್ತೆ, ನಿಷ್ಠಾಭಕ್ತಿಯಾಗಿ ಬದಲಾಗ್ತದೆ. ಈಗ ಅವನು ಯಾವ ಮಟ್ಟಕ್ಕೆ ಏರ್ತಾನೆ ಅಂದ್ರೆ ಪ್ರಾಣ ಹೋದ್ರು ನಿನ್ನ ಬಿಡಲ್ಲ ಅನ್ನುವಂತ ಸ್ಥಿತಿಗೆ ಏರ್ತಾನಲ್ಲ. ಹೀಗೆ ಏರಿದ ಮೆಟ್ಟಿಲೆ ಮಾಹೇಶ ಸ್ಥಳ. ಇದನ್ನ ಮಾಹೇಶ ಸ್ಥಳ ಅಂತ ಕರಿತೀವಿ ನಾವು. ಈಗ ಬರೀ ನಿಷ್ಠೆ ಇದ್ದದ್ದು ಈಗ ಯಾವ ನಿಷ್ಠೆ ಆಯ್ತು, ಬರೀ ವಿಶ್ವಾಸ ಇದ್ದಿದ್ದು ಈಗ ಬರೀ ಭಕ್ತಿ ಇದ್ದಿದ್ದು ನಿಷ್ಠಾಭಕ್ತಿ ಆಯ್ತು. ಇಲ್ಲಿ ಏನ್ ಮಾಡ್ತಾನ ಅವನು, ಇಂಥ ನಿಷ್ಠಾಭಕ್ತಿಯಲ್ಲಿ ಅನೃತ ಅನಾಚಾರ ಅನ್ಯ ಹಿಂಸೆ ಪರಧರ್ಮ ಪರಸ್ತ್ರೀ ಪರನಿಂದೆ ಇವ ಬಿಟ್ಟು ಲಿಂಗ ನಿಷ್ಠೆಯಿಂದ ಶುದ್ಧಾತ್ಮನಾಗಿರಬಲ್ಲಡೆ ಮಹೇಶ್ವರ ಸ್ಥಳವೆಂಬೆನಯ್ಯ ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೆ. ಈಗ ಅವನಿಗಲೆ ಹಂತ ಮೇಲಕ್ಕೆ ಬಂತು. ಅನೃತ ಸುಳ್ಳು, ಅನಾಚಾರ, ಮಾಡಬಾರ್ದೆ ಅಂತ ದುಷ್ಕಾರ್ಯಗಳು ದುಷ್ಕೃತ್ಯಗಳು, ಅನ್ಯ ಹಿಂಸೆ, ಪರಧನ ಪರಸ್ತ್ರೀ ಪರನಿಂದೆ ಇವನ್ನ ಬಿಟ್ಟು ಲಿಂಗನಿಷ್ಠೆಯಿಂದ ಶುದ್ಧಾತ್ಮನಾಗಿರಬಲ್ಲಡೆ ಮಹೇಶ್ವರ ಸ್ಥಳವೆಂಬೆನಯ್ಯ. ಈಗಲೇ ಅವನಲ್ಲಿ ಬೆಳವಣಿಗೆ ಜಾಸ್ತಿ ಆಯ್ತು. ಅವನು ಸುಳ್ಳು ಹೇಳಲ್ಲ, ಪರನಿಂದೆ ಮಾಡಲ್ಲ, ಪರಧನ ಪರಸತಿ ಇವನ್ನೆಲ್ಲ ಬಿಟ್ಟು ಅವನಿಗೀಗ ಆ ಲಿಂಗ ನಿಷ್ಠೆ ಅಂತಕ್ಕಂಥದ್ದು ಆಗಿ ಬಂದಿದೆ. ಆ ಲಿಂಗ ನಿಷ್ಠೆ ಅವನಲ್ಲಿಗೆ ಬಲವಾಗಿಬಿಟ್ಟಿದೆ. ಅವನು ನಿಜವಾದ ಭಕ್ತನಾಗಿದ್ದಾನೀಗ. ಮಹೇಶ ಅಂದ್ರೆ ಇನ್ನೊಂದು ಅರ್ಥದಲ್ಲಿ ನಿಜವಾದ ಭಕ್ತ ಅಂತ. ಈಗ ಅದಕ್ಕೆ ತುಂಬಾ ಸುಂದರವಾದ ಒಂದು ವಚನ ಬರ್ತದೆ. ಆ ವಚನ ನೋಡಿ ನಿಲ್ಲಿಸ್ಬಿಡೋಣ. ಇದು ಅಲ್ಲಮ ಪ್ರಭುಗಳ ವಚನ. ಕಾರ್ಯವಿಲ್ಲ ಕಾರಣವಿಲ್ಲ ಏತಕ್ಕೆ ಭಕ್ತರಾದಿರೋ. ಅಲ್ಲಮ ಪ್ರಭುಗಳದ್ದು ಏನಿದ್ರು ಚಾಟಿ, ಬಸವಣ್ಣವ್ರದ್ದೇನಿದ್ರು ಸೌರದ. ಹಿಂಗೆ ಬಸವಣ್ಣವ್ರು ಹಿಂಗ್ ಸೌರ್ತಾರೆ ಬೆನ್ನನ್ನ. ಅಂಗದ ಮೇಲೆ ಲಿಂಗವಿದ್ದ ಮಾತ್ರಕ್ಕೆ ಕೂಡಲ ಸಂಗಮನಾಥನೆಂಬೆನಯ್ಯ. ಯಾರ್ದಿದು ತತ್ವ? ಬಸವಣ್ಣವ್ರದು. ಅಂಗದ ಮೇಲೆ ಲಿಂಗವಿದ್ದ ಮಾತ್ರಕ್ಕೆ ಕೂಡಲ ಸಂಗಮನಾಥನೆಂಬ ಭಾವ ಬಸವಣ್ಣಂಗ ಇತ್ತಲ್ಲದೆ ಎನಗಿಲ್ಲದು ನೋಡ. ಇದ್ಯಾರ್ದು? ಅಲ್ಲಮ ಪ್ರಭುಗಳು. ನೋಡಿ, ಇವರಿಬ್ಬರಲ್ಲೇ ಕಾಂಟ್ರವರ್ಸಿ ಅನ್ಸುತ್ತೆ. ಕಾಂಟ್ರವರ್ಸಿ ಅಲ್ಲ, ಮತ್ತೆ ಹಂಗ್ ತಿಳ್ಕೊಂಡ್ಬಿಟ್ಟಿರಾ. ಎರಡನೇ ರೇಖೆ ಜೊತೆಗೆ ಅವರು ಇದು ಗರಡಿಗೆ ತಗೊಂಬಂದ್ ಬಿಡೋರು. ಬಸವಣ್ಣವರು ಗರಡಿಗೆ ತಗೊಂಬಂದ್ ಬಿಡೋರು. ಇವರು ಹರಿಯೋರು. ಅದಕ್ಕೆ ಇವ್ರು ಹೇಳಿದ್ರು, ಅಂಗದ ಮೇಲೆ ಲಿಂಗವಿದ್ದ ಮಾತ್ರಕ್ಕೆ ಕೂಡಲ ಸಂಗಮನಾಥನೆಂಬ ಭಾವ ಬಸವಣ್ಣಂಗ ಇತ್ತಲ್ಲದೆ ಎನಗಿಲ್ಲದು ನೋಡ. ನನ್ನ ಹತ್ರ ಇವೆಲ್ಲ ನಡೆಯಲ್ಲ ಕಣಪ್ಪ. ಅದಕ್ಕೆ ಇವ್ರು ಹೇಳೋದ್ರಲ್ಲಿ ಕಾರ್ಯವಿಲ್ಲ ಕಾರಣವಿಲ್ಲ ಏತಕ್ಕೆ ಭಕ್ತರಾದಿರೋ. ಐವರ ಬಾಯ ಎಂಜಲವನುಂಬಿರಿ, ಐವರು ಸ್ತ್ರೀಯರ ಮುಖವನರೀರಿ, ಮೂರು ಸಂಕಲೆಯ ಕಳೆಯನರೀರಿ, ಕಾಯವ ಹಿಡಿದು ಲಿಂಗವ ಮುಟ್ಟಿಯೇನೆಂಬ ಬ್ರವೆಯ ನೋಡ ಗುಹೇಶ್ವರ. ಹೆಂಗೆ ಛೇಡಿಸ್ತಾರೆ ಅಂದ್ರೆ, ಕಾರ್ಯವಿಲ್ಲ ಕಾರಣವಿಲ್ಲ ಏತಕ್ಕೆ ಭಕ್ತರಾದಿರೋ. ಏನಪ್ಪ ನೀನ್ ಯಾತಕ್ ಭಕ್ತನಾಗಿದ್ಯಾ? ಪ್ರತಿಯೊಂದಕ್ಕೂ ಕೂಡ ಕಾರ್ಯ ಕಾರಣ ಇರಬೇಕಲ್ವಾ? ಇಲ್ಲಿ ಏನಾಗ್ಬೇಕು? ಭಕ್ತಿಯ ಕಾರಣ ಶಿವಜ್ಞಾನ, ಕಾರ್ಯ ಮನಸ್ಸಿನ ಆಶೆಗಳನ್ನು ತೆಗೆದಾಕ್ತಕ್ಕಂಥದ್ದು, ವಿಷಯ ವಿರಾಗ. ಇದನ್ನು ಮಾಡಬೇಕು ಕಾರ್ಯನ. ಈ ಕಾರ್ಯನ ನೀನು ಮಾಡ್ಬೇಕಪ್ಪ. ಐವರ ಬಾಯ ಎಂಜಲವನುಂಬಿರಿ. ಐವರ ಬಾಯಿ ಅಂಜಲು ಅಂದ್ರೆ ಯಾವುದು? ಇಂದ್ರಿಯಗಳು. 5 ಇಂದ್ರಿಯಗಳಿದಾವಲ್ಲ, ಇದ್ರಲ್ಲಿ ಅಂಜಲು. ಏನೋ ಮಾಡ್ದೆ ಏನ್ ನೋಡಿದ ತಕ್ಷಣ ಅದು ಬೇಕು, ಏನ್ ತಿಂದ ತಕ್ಷಣ. ಬೆಳಗ್ಗೆ ಟೀ ಆಗದೆ ಇಲ್ಲ. ನಾನೇನೋ ಧೈರ್ಯ ಮಾಡಿ 2 ದಿನ ಆಯ್ತು ಬಿಟ್ಬಿಟ್ಟಿದ್ದೀನಿ. ಐವರ ಬಾಯ ಎಂಜಲವನುಂಬಿರಿ. ಅಲ್ಲೆಲ್ಲಿಂದ ಬಂದ್ರೆ ಕೇಳಿಸ್ಕೋಬಾರ್ದೆಲ್ಲ ಕೇಳಿಸ್ಕೋತೀವಿ, ಮಾತಾಡಬಾರ್ದೆಲ್ಲ ಮಾತಾಡ್ತೀವಿ, ನೋಡ್ಬಾರದ್ನೆಲ್ಲ ನೋಡ್ತೀವಿ, ತಿನ್ನಬಾರದ್ನೆಲ್ಲ ತಿಂತೀವಿ. ಐವರ ಬಾಯ ಎಂಜಲವನುಂಬಿರಿ. ಇನ್ನೇನ್ ಮಾಡ್ತೀರ ಮತ್ತೆ?
ಐವರು ಸ್ತ್ರೀಯರ ಮುಖವನರೀರಿ. ಐವರು ಸ್ತ್ರೀಯರು ಇಲ್ಲಿದ್ದಾರೆ ನೋಡ್ರಿ, ಐವರು ಸ್ತ್ರೀಯರು. ಇವುಗಳ ಮುಖವನರೀರಿ. ಇವೇನು ಅಂತಾನೆ ಗೊತ್ತಿಲ್ಲ ನಿಮ್ಗೆ. ಲಿಂಗಾಚಾರ ಗೊತ್ತಿಲ್ಲ, ಸದಾಚಾರ ಗೊತ್ತಿಲ್ಲ, ಶಿವಾಚಾರ ಗೊತ್ತಿಲ್ಲ, ಗಣಾಚಾರ ಗೊತ್ತಿಲ್ಲ, ಭೃತ್ಯಾಚಾರ ಗೊತ್ತಿಲ್ಲ, ದೇವರ ನಂಬಿಕೆ ಇಲ್ಲ, ಸದಾಚಾರಗಳಿಲ್ಲ, ಶಿವಾಚಾರ ಇಲ್ಲ, ಲಿಂಗಾಚಾರ ಇಲ್ಲ, ಭೃತ್ಯಾಚಾರ ಇಲ್ಲ, ಗಣಾಚಾರ ಇಲ್ಲ. ಕೊಡೋದು ಅಂತಾನೆ ಗೊತ್ತಿಲ್ಲ ನಿಮ್ಗೆ. ಗಣಾಚಾರ ಅಂದ್ರೆ ಕೊಡೋದು ಕೊಡೋದು. ಇದಕ್ಕೋಸ್ಕರ ಅದಕ್ಕೆ ಅಲ್ಲಿ ಕಾಯಕ ಅಂದ್ರೆ ನಾವೆಲ್ಲ ಏನು ಬೆಳಗಿನ ಸಾಯಂಕಾಲ ಸುಮ್ಮನೆ ದುಡಿಯೋದನ್ನೇ ಕಾಯಕ ಅಂದ್ಕೊಂಡಿದೀವಿ. ಅದು ನಿಜವಾಗ್ಲೂ ಕಾಯಕ ಅಂದ್ರೆ ನ್ಯಾಯನಿಷ್ಠೆಯಿಂದ ಕಾರ್ಯವ ಮಾಡಿ ಬಂದ ಪ್ರಸಾದವ ಯಾವ್ದಕ್ ಬಳಸ್ಬೇಕು? ಮತ್ತೆ ಸತ್ಕಾರ್ಯಕ್ಕೆ ಬಳಸಿದ್ರೆ ಅದು ಕಾಯಕ. ನಾನೇ ಲಾಭ ಮಾಡ್ಕೊಳ್ಳೋಕೋಸ್ಕರ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ಅಂಗಡಿ ಬಾಕ ತಕೊಂಡಿರ್ತೀನಿ ಅಂದ್ರೆ ಅದು ಕಾಯಕ ಅಂದ್ಬಿಡೋದಲ್ಲ. ಕಾಯಕ ಆಗಬೇಕಾದ್ರೆ ಅದು ಕಾಯದಿಂದ ಮಾಡಿ, ಮತ್ತೆ ಕಾಯದಿಂದ ಅದನ್ನ ಏನ್ ಮಾಡ್ಬೇಕು? ಲಿಂಗಾರ್ಚನೆಗೆ, ಶಿವಾರ್ಚನೆಗೆ, ಶರಣರಿಗೆ ಸಂತರ್ಪಣೆಗೆ ಅದನ್ನ ಬಳಸಿದ್ರೆ ಅದು ಕಾಯಕ ಆಗ್ತದೆ. ಅದಕ್ಕೋಸ್ಕರ ಈ 5 ನಿಮ್ಗೆ ಗೊತ್ತೇ ಇಲ್ಲ. ಮುಖವನರೀರಿ. ಪಂಚಾಚಾರಗಳ ಮುಖವೇ ನಿಮಗೆ ಗೊತ್ತಿಲ್ಲ. 3 ಸಂಕಲೆಯ ಕಳೆಯನರೀರಿ. 3 ಸಂಕಲೆ. 3 ಸಂಕಲೆ ಅಂದ್ರೆ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಬೇಕಾದ್ರೆ ವಿಚಾರ ಮಾಡಬಹುದು. ರೂಪ ಮನಸ್ಸು ಇವು 3 ಸಂಕಲೆಗಳು. ಇದನ್ನ 2-3 ತರ ಬೇಕಾದ್ರೆ ನಾವು ಹೇಳ್ಬೋದು. ಅದೇನು ಇನ್ನೊಂದ್ ಕಡೆ ಯೋಚನೆ ಮಾಡಿದ್ರೆ ಕಾಮಿನಿ, ಕಾಂಚನ, ಕೀರ್ತಿ. ಇಲ್ಲಿ ನಾವು ನಮ್ಮ ಥಿಯೋಸಫಿಗೆ ಹೋಲಿಕೆ ಮಾಡಿದ್ರೆ ಸ್ಥೂಲ ದೇಹ, ಕಾಮದೇಹ, ರೂಪದೇಹ 3 ಸಂಕಲೆಗಳ ಕಳೆಯನರೀರಿ. ಕಾಂಚನ, ಕಾಮಿನಿ, ಕೀರ್ತಿ. ಇದು 3 ಅಥವಾ ಇದು 3 ಎರಡೂ ಹೋಲಿಕೆನೆ. ಅವುಗಳನ್ನ ನೀವು ಬಿಡ್ತಾ ಇಲ್ಲಪ್ಪ, ಇವುಗಳನ್ನ ಬಿಟ್ಟಿಲ್ಲ. 3 ಸಂಕಲೆಯ ಕಳೆಯನರೀರಿ. ಕಾಯವ ಹಿಡಿದು. ಪ್ರಜ್ಞೆ ಎಲ್ಲ ಯಾವ್ದ್ರಲ್ಲಿದೆ ನಿಮ್ದು? ಕಾಯವನಿಡಿದು. ಕರೆದ್ರೆ ಏನ್ ತಿನ್ನೋಣ, ಏನ್ ಉಣ್ಣೋಣ, ಏನ್ ಡ್ರೆಸ್ ಮಾಡ್ಕೊಳ್ಳೋಣ, ಚಿಂತೆ ಯಾವ್ದ್ರದ್ದು? ಬರೀ ದೇಹದ್ದೇ ಚಿಂತೆ, ದೇಹದ್ದೇ ಚಿಂತೆ. ಕಾಯವನಿಡಿದು ಲಿಂಗವ ಮುಟ್ಟಿಹೆನೆಂಬ ಭ್ರಮೆಯ ನೋಡಾಗುಹೇಶ್ವರ. ಅದಕ್ಕೆ ಈ ಸ್ಥಿತಿನಲ್ಲಿರ್ತಕ್ಕಂಥದ್ದಲ್ಲ, ಇದು ಸಮಗ್ರ ವ್ಯಕ್ತಿತ್ವನ ರೂಪಿಸ್ತಕ್ಕಂತಹ ಒಂದು ಸ್ಥಿತಿ. ಅಂದ್ರೆ ನಾವು ಈ ಮಾಹೇಶ್ವರ ಸ್ಥಳದಲ್ಲಿ ಭಕ್ತರಿಂದ ನಾವೇನಾಗಿದ್ದೀವಿ ಈಗ? ಮಾಹೇಶ್ವರ ಸ್ಥಳಕ್ಕೆ ಬರ್ಬೇಕಾದ್ರೆ ಆ ಭಕ್ತಿ ಇಂಥ ಒಂದು ನಿಷ್ಠಾಭಕ್ತಿ ಆಗಿರ್ಬೇಕು ಅಂತಕ್ಕಂಥದ್ದು. ಹೀಗೆ ನಿಷ್ಠಾಭಕ್ತಿ ಆದ್ರೆ ಮಾತ್ರ ನಾವು ಯಾವ ಸ್ಥಳಕ್ಕೆ ಏರಿದ್ದೀವಿ ಅಂತ? ಮಾಹೇಶ್ವರ ಸ್ಥಳಕ್ಕೆ ಏರಿದ್ದೇವೆ. ಹೀಗೆ ಈ ವೀರಶೈವ ಸಿದ್ಧಾಂತ ಅಥವಾ ಈ ಷಟ್ಸ್ಥಲ ಸಿದ್ಧಾಂತ ಅನ್ನುವಂಥದ್ದು ನಮ್ಮನ್ನ ಘಟ್ಟದಿಂದ ಘಟ್ಟಕ್ಕೆ ನೋಡಿ. ಅಲ್ಲಿ ನಮ್ಮಲ್ಲಿ ವಿವೇಕ, ವೈರಾಗ್ಯ, ಸದಾಚಾರ, ಪ್ರೇಮವನ್ನ ಮೈಗೂಡಿಸ್ಕೊಂಡ್ರೆ ನಮಗೆ ಮೊದಲನೇ ದೀಕ್ಷೆ. ಅವುಗಳನ್ನ ಪರಿಪೂರ್ಣವಾಗಿ ಮೈಗೂಡಿಸ್ಕೊಂಡಾಗ ನಾವು ಮೊದಲನೇ ದೀಕ್ಷೆ ಹಂತಕ್ಕೆ, ಅಂದ್ರೆ ಶಿಷ್ಯತ್ವವನ್ನ ಸಮರ್ಥವಾಗಿ ಮುಂದೆ ನಡೆದ್ವಿ ಅಂತ. ಸೊ ಹಾಗೆ ನೋಡಿದ್ರೆ ಈ ಭಕ್ತ ಸ್ಥಳ ಅಂತಕ್ಕಂಥದ್ದು ನಮ್ಗೆ ಒಂದ್ ರೀತಿ ಶಿಷ್ಯ ಪಥವಾದ್ರೆ, ಈ ಮಾಹೇಶ್ವರ ಸ್ಥಳ ಅಂದ್ರೆ ಅಲ್ಲಿಗೆ ನಮ್ಗಾಗ್ಲಿ 1ನೇ ದೀಕ್ಷೆ ಸಿಕ್ಕಿದೆ ಅಂತ ಅರ್ಥ. ಇಷ್ಟು ವಿಚಾರಗಳನ್ನ ಹಂಚ್ಕೋತಾ ಅವೆಲ್ಲ ಬರೀ ಸಬ್ ಕಾಸ್ಟ್ಗೆ ಹೋತು. ಅವೆಲ್ಲ ಜಾಸ್ತಿ ನಾವು ಮಾಡ್ಕೊಂಡಿದ್ವಿ. ಅವೆಲ್ಲ ಈಗ ಏನ್ ಮಾಡಿದ್ರು, ಯಾರೋ ಅಲ್ಲಿ ಎಣ್ಣೆ ಮಾರ್ತಾ ಇದ್ರು, ಅವ್ರನ್ನ ಗಾಣಿಗ್ರು ಅಂದ್ರು. ಅವ್ರನ್ನ ಗಾಣಿಗ್ ಲಿಂಗಾಯತರು ಅಂತ ಕರೆದ್ರು, ನೊಣಬು ಲಿಂಗಾಯತರು ಅಂತ ಕರೆದ್ರು, ಕುಂಬಾರ ಲಿಂಗಾಯತರು ಅಂತ ಕರೆದ್ರು. ನಿಜವಾಗ್ಲು ಅವ್ರು ಏನ್ ಆಶಯ ಇತ್ತೋ ಆಶಯ ಈಗ 3 ಪಾಲ್ ಆಗೋಗ್ಬಿಟ್ಟಿದೆ, ಮಣ್ಪಾಲ್ ಆಗ್ಬಿಟ್ಟಿದೆ. ಅದ್ರ ಮಧ್ಯದಲ್ಲೂ ಈಗ ಹೊಡೆದಾಟಗಳೇ. ಅದ್ರಲ್ಲಿ ಮತ್ತೆ ಪಂಚಪೀಠದವರು, ಪಂಚಾಚಾರ್ಯರು, ಬಸವಣ್ಣನ ತತ್ವ ಅದೆಲ್ಲ ಬಿಡಿ. ಅದು ನಾವೀಗ ಹೋಗೋದ್ ಬೇಡ. ಅಲ್ಲಿಗೆ ಹೋದ್ರೆ ಮತ್ತೆ ನಾವು ಡೈಲ್ಯೂಟ್ ಆಗ್ಬಿಡ್ತೀವಿ. ಬೇಡ, ನಿಜವಾದ ತತ್ವಗಳನ್ನ ನಾವು ವಿಚಾರ ಮಾಡೋಣ ಅಷ್ಟೇ. ಹೊರಗಡೆ ಹೋದ್ರೆ ಇದು ವಿಚಿತ್ರವಾಗಿದೆ ಈಗ ಪರಿಸ್ಥಿತಿ. ಅವರು ಯಾವುದನ್ನ ಮಾಡಬೇಡ್ರಿ ಅಂದ್ರು ಅದನ್ನ ನಾವೀಗ ಮಾಡ್ತಾರೆ. ಓಲಿ ಕೊನೆ ಪಕ್ಷ ನಾವ್ ಎಷ್ಟು ಸರಿಯಪ್ಪ ಲಿಂಗಾಯತರೆಲ್ಲ ಒಂದು ಅಂತಾರ ಅಂದ್ಕೊಳ್ರಪ್ಪ ಅಂದ್ವಿ ನಾವು ಕೊನೆಗೆ.
ಓಲಿ ಬೇಡ ಅತ್ಲಾಗ ಓಲಿ ಅದನ್ನ ಬಿಟ್ಬಿಟ್ಟು ಲಿಂಗಾಯತಲ್ಲಿ 3 ದಿನದ ನೊಣಬರು 4 ದಿವಸದ ನೊಣಬರು. ನೀವ್ ತಮಾಷೆ ಅಂದ್ರೆ ನೊಣಬರು ಅಂತ ಒಂದಿದೆ ಲಿಂಗಾಯತ ನೊಣಬರು, ಅದ್ರಲ್ಲಿ 3 ದಿನದವರು 4 ದಿನದವರು, 3 ದಿನದವರು 4 ದಿನದವ್ರ ಜೊತೆ ಮದುವೆ ಕೊಟ್ಟು ತಂದು ಮಾಡ್ಕೊಳಲ್ಲ, 4 ದಿನದವರು 3 ದಿನದವ್ರ ಜೊತೆ ಕೊಟ್ಟು ತಂದು ಮಾಡ್ಕೊ. ಹಿಂಗೆ ಇದು ಅದು ಯಾವ್ದನ್ನ ಮಾಡಬೇಡ್ರಿ ಅಂದಿದ್ರು ಅವ್ರ ಹೆಸರು ಹಿಡ್ಕೊಂಡು ಅವ್ರು ಇವನ್ ಆರವ ಎಂದೆನಿಸಿದರೆ ಅಂದ್ರೆ ಇವರು ನೊಣಬರು ಬೇರೆ, ಶೆಟ್ರು ಬೇರೆ, ಪಂಚಾಚಾರ್ಯರು ಬೇರೆ, ಜಂಗಮರು ಬೇರೆ, ಇನ್ನೊಂದು ಬೇರೆ ಅಂತ. ಅದಕ್ಕೆ ನಾನು ನನ್ನ ಮಗನಿಗೆ ಮದುವೆ ಮಾಡ್ಬೇಕಾದ್ರೆ ಮನಸ್ಸು ಮಾಡಿ ನೊಣಬರ ಜೊತೆಲಿ ಮದುವೆ ಮಾಡಿದೆ.